ಆತ್ಮವಂದನೆಗಳು. ನನ್ನ ಹೆಸರು ಭಾಗ್ಯಶ್ರೀ ಅಂತ ಹೇಳಿ ಬೆಳಗಾಂದಿಂದ. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಮೊದಲು ಇಡೀ ಬ್ರಹ್ಮಾಂಡಕ್ಕೆ ಧ್ಯಾನವನ್ನು ಬೋಧಿಸಿದಂತ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರಿಗೆ ಅನಂತ ಕೋಟಿ ವಂದನೆಗಳು. ಯಾಕಂದ್ರೆ ಅವರು ಕೊಟ್ಟಂತ ಧ್ಯಾನ ಭಿಕ್ಷೆಯಿಂದ ಇಷ್ಟೊಂದು ಎಲ್ಲ ನಾವು ಸಾಧನೆ ಮಾಡೋದಕ್ಕೆ ಸಾಧ್ಯವಾಗ್ತು. ಸೊ ಅವ್ರಿಗೆ ಎಷ್ಟು ಅನಂತ ಕೋಟಿ ಕೃತಜ್ಞತೆ ಸಲ್ಲಿಸಿದ್ರು ಕಮ್ಮಿ. ಸೊ ಫಸ್ಟ್ ಆಫ್ ಆಲ್ ಅವ್ರಿಗೆ ಕೋಟಿ ವಂದನೆಗಳು. ಆಮೇಲೆ ಇವತ್ತೆಲ್ಲರಿಗೂ ಗುರು ಪೂರ್ಣಿಮೆ ಹಬ್ಬದ ಎಲ್ಲರಿಗೂ ಶುಭಾಶಯಗಳು. ಸೊ ಇವತ್ತು ಯಾಕೆ ಇಷ್ಟೊಂದು ಗುರು ಪೂರ್ಣಿಮೆ ಹಬ್ಬ ಯಾಕೆ ಇಷ್ಟೊಂದು ವಿಶೇಷವಾಗಿ ಆಚರಣೆ ಮಾಡ್ತಾರೋ, ನನ್ನ ಲೈಫ್ ನಲ್ಲಿ ಯಾಕೆ ಇಷ್ಟೊಂದು ಇದು ಮಹತ್ವವಾಗಿ ಬೆಳ್ಕೊಂಡ್ ಬಂತು ಅನ್ನೋದಕ್ಕೆ ನಾನು ನಿಮ್ಗೆಲ್ಲರಿಗೂ ಇವತ್ತಿನ ನನ್ನ ಧ್ಯಾನದ ಪರಿಚಯ ಮುಖಾಂತರ ಅಥವಾ ನನ್ಗೆ ಇವ್ರು ಹೇಗ್ ಕನೆಕ್ಟ್ ಆದ್ರು ಅನ್ನೋ ಮುಖಾಂತರ ನಿಮ್ಗೆಲ್ಲವನ್ನೂ ಇವತ್ತು ಒಂದು 15 ಮಿನಿಟ್ಸ್ ನಾನೆಲ್ಲ ಹೇಳ್ತೀನಿ ಮಾಸ್ಟರ್ಸ್. ಸೊ ಫಸ್ಟ್ ಆಫ್ ಆಲ್ ಗುರು ಅಂದ್ರೆ ಏನು ಅಂದ್ರೆ, ಗುರು ಅಂದ್ರೆ ನಮಗೆ ಬೆಳಕನ್ನ ತೋರಿಸೋನು. ಈಗ ನೋಡ್ರಿ, ಯಾಕೆ ಗುರು ಪೂರ್ಣಿಮೆ? ಆ ಗುರು ಪೂರ್ಣಿಮೆ ಅನ್ನೋದು ಚಂದಿರ ತುಂಬಿ ಬೆಳದಿಂಗಳ ಮುಖಾಂತರ ಬೆಳಗ್ತಾನೆ. ಅದೇ ಅಮಾವಾಸ್ಯೆ ಅಂದ್ರೆ ಕತ್ಲು. ಸೊ ಗುರು ಅಂದ್ರೆ ಈ ಬದುಕಿಗೆ ಪರಿಪೂರ್ಣತೆ ಆಗುವಂತ ಪೂರ್ಣ ಹುಣ್ಣಿಮೆಯೇ ಬೆಳಕು. ಸೊ ಗುರುವಿನ ನೋಡ್ರಿ ಯಾವ ರೀತಿ ಹೋಲಿಸ್ತಾರೆ. ಸೊ ಆ ರೀತಿ ನಮ್ಮ ಪ್ರತಿಯೊಬ್ಬರ ಬಾಳಲ್ಲೂ ಗುರು ಅನ್ನೋದು ಇರ್ಬೇಕು. ಇಲ್ಲ ಅಂದ್ರೆ ನಮ್ಮ ಜೀವನ ವ್ಯರ್ಥ. ಯಾಕೆಂದ್ರೆ ನಮ್ಮ ಅನಾದಿ ಕಾಲದಲ್ಲೂ ಒಂದು ವಾಕ್ಯ ಇದೆ, ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಯಾಕೆಂದ್ರೆ ಗುರುವಿನ ಮುಖಾಂತರ ನಾವೆಲ್ಲವನ್ನೂ ಸಾಧನೆ ಮಾಡಕ್ಕೆ ಸಾಧ್ಯ ಆಗೋದು. ಗುರುವೇ ನಮಗೆ ಆ ಭಗವಂತನ ಹಾದಿ ತೋರಿಸೋದು ಗುರುವಿನೇನೆ. ನೋಡ್ರಿ, ನಾವು ಶಾಲೆಗೆ ಹೋಗ್ತೀವಿ, ಫಸ್ಟ್ ಆಫ್ ಆಲ್ ನಮಗೆ ಏನು ತಿಳುವುದಿಲ್ಲ. ಮನೆಯ ಮೊದಲ ಪಾಠಶಾಲೆ ಅನ್ನೋ ಹಾಗೆ ನಮ್ಮ ತಾಯಿಯಿಂದ ನಾವು ಅಕ್ಷರನ ಕಲಿತೀವಿ, ಮಾತಾಡೋದನ್ನ ಸಂಸ್ಕಾರ ಕಲಿತೀವಿ. ಸೊ ಫಸ್ಟ್ ನಮಗೆ ಅವು ತಾಯಿಯಾಗಿ ನಮಗೆ ಗುರು ಆಗ್ತಾಳೆ. ಸೊ ಹಾಗೆ ಬಂದು ಸ್ಕೂಲ್ನಲ್ಲಿ ಜಾಯ್ನ್ ಆಗ್ತೀವಿ. ಸೊ ಅವ್ರ ಮುಖಾಂತರ ನಾವು ಶಿಕ್ಷಣ ಕಲಿತೀವಿ. ನೋಡಿ, ಪ್ರತಿಯೊಬ್ಬರು ನಮ್ಮ ಜೀವನದಲ್ಲಿ ನಾವು ಯಾರ್ದು ಅನ್ಕೋಬಹುದು ನನಗೆ ಯಾರು ಗುರು ಇಲ್ಲ ಅಂತ ಹೇಳಿ. ಕರೆ ನಮ್ಮ ಲೈಫ್ ಥ್ರೂಲೆ ಎಲ್ಲ ಗುರುಗಳಿಂದ ನಾವೆಲ್ಲ ಕಲ್ಕೊಂಬಂದಂತ ಎಲ್ಲ ಪಾಠ. ಸೊ ಆ ಗುರಿಗೆ ನಾವು ತುಂಬಾ ಮಹತ್ವನ ಕೊಡಬೇಕು. ಆ ಗುರುವಿನ ಮುಖಾಂತರ ನಾವೆಲ್ಲವನ್ನು ಪಡೆಯೋದಕ್ಕೆ ಸಾಧ್ಯ. ಸೊ ಯಾವ ರೀತಿ ನನ್ಗೆ ಗುರು ರಾಮಕೃಷ್ಣ ಪರಮಹಂಸರು ಕನೆಕ್ಟ್ ಆದ್ರು ಅಂದ್ರೆ, ನನ್ನ ಧ್ಯಾನ 2 ವರ್ಷದಿಂದ ಸ್ಟಾರ್ಟ್ ಆಯ್ತು ಮಾಸ್ಟರ್ಸ್. ಅವಾಗ 6 ಮಂತ್ಸ್ ನಾನು ಕಂಟಿನ್ಯೂಸ್ ಆಗಿ ಧ್ಯಾನ ಮಾಡ್ತಿದ್ದೆ. ಧ್ಯಾನ ಅಂದ್ರೆ ಈಗ ನೋಡ್ರಿ, ರಾತ್ರಿ ಕಣ್ಣು ಮುಚ್ಕೊಳಕ್ಕೂ ನಂಗೆ ಆಗ್ತಿರ್ಕಿಲ್ಲ. ಬರೀ ನನ್ನ ಮನಸ್ಸೊಳಗೆ ಎಲ್ಲ ಬರೀ ಧ್ಯಾನ ಮಾಡ್ಬೇಕು. ಸೊ ಎದ್ ಕೂತ್ಕೋ ಇದೊಂದೇ ಥಾಟ್. ಸೊ ಹಾಗಾಗಿ ನಾನು ಸಿನ್ಸಿಯರ್ ಆಗಿ ಡೈಲಿ ನೈಟ್ 2 o'clock ದಿಂದ ಧ್ಯಾನ ಸ್ಟಾರ್ಟ್ ಮಾಡ್ತಾ ಇದ್ದೆ. ಮಾರ್ನಿಂಗ್ ಮಾಡ ಯಾವಾಗ ಎಚ್ಚರ ಆಗ್ತಿದ್ದೆ ಅವಾಗ ನಾನು ಧ್ಯಾನ ಸ್ಟಾಪ್ ಮಾಡ್ತಾ ಇದ್ದೆ. ಆಮೇಲೆ ಒಂದಿಷ್ಟು ಹಿಂಗ ಕಂಟಿನ್ಯೂ ಸ್ಟಾರ್ಟ್ ಆಯ್ತು. ಒಂದ್ ದಿವ್ಸ ರಾತ್ರಿ 2 o'clock ಎದ್ದು ಕೂತ್ಕೊಂಡೆ. ಆಮೇಲೆ ವರ್ಡಿಂಗ್ಸ್ ಅಂದ್ರೆ ಶಬ್ದಗಳು ನನ್ನ ಮೈಂಡ್ ಒಳಗ್ ಬಂದು ಅವ್ ನಂಗೆ ಉಚ್ಚಾರ ಮಾಡಕ್ ಚಾಲು ಮಾಡ್ದು. ದಿನಪ್ಪ ಹೊಸದು ನನ್ನೊಳಗೆ ಏನಾದ್ರು ಪರಿವರ್ತನೆ ಆಗ್ತಿದ್ಯಾ, ಯಾಕೆ ನಂಗೆ ಈ ತರ ವರ್ಡ್ಸ್ಗಳು ಬರತ್ತವು ಏನೂ ಗೊತ್ತಾಗ್ಲಿಲ್ಲ ಮಾಸ್ಟರ್ಸ್. 3 days ತುಂಬಾ ಒಟ್ಟ ಧ್ಯಾನ ಕುತ್ಕೊಳ್ಬೇಕಂದ್ರೆ ಇದೇ ಸ್ಟಾರ್ಟ್ ಆಗೋದು. ಒಂದು ಎಕ್ಸ್ಪೀರಿಯನ್ಸ್ ಆಗ್ತಿರ್ಕಿಲ್ಲ, ಯಾಕೆ ಈ ತರ ಪ್ರಾಬ್ಲಮ್ ಆಗತೈತಿ ಅಂತ ಹೇಳಿ ಒಬ್ರ ಮಾಸ್ಟರ್ ನಾನು ಕಾಂಟ್ಯಾಕ್ಟ್ ಮಾಡಿ ಕೇಳಿದೆ, ಮ್ಯಾಮ್ ಈ ತರ ಧ್ಯಾನ ಕುತ್ಕೊಳ್ಳೇನೆ ನನಗೆ ವರ್ಡಿಂಗ್ಸ್ ಬರತ್ತವ ಮ್ಯಾಮ್. ಕರೆ ಅವ್ ಯಾಕೆ ಬರತ್ತೋ ಅದ್ರಿಂದ ನನಗೆ ಏನು ಉಪಯೋಗ ಏನು ಒಂದು ಗೊತ್ತಾಗ್ಬಾರ್ದು ಮ್ಯಾಮ್ ಅಂತ. ನನ್ನ ಅವ್ರು ಇಷ್ಟು ಖುಷಿ ಪಟ್ರು. ಓ, ಇದು ಲಕ್ಕಿ ಪರ್ಸನ್ ನೀವು, ಯಾಕಂದ್ರೆ ಇದು ಕೇವಲ ಶಬ್ದಗಳನ್ನ. ಸೊ ಇದು ನಿಮಗೆ ಬರ್ತಾ ಇರೋದು ಆಟೋ ರೈಟಿಂಗ್ ಅಂತ ಹೇಳಿ. ಆಟೋ ರೈಟಿಂಗ್ ಅನ್ನೋದು ನಂಗೆ ನಿಜವಾಗ್ಲೂ ಗೊತ್ತಿರಂಗಿಲ್ಲ ಮಾಸ್ಟರ್ಸ್. ಸೊ ಅವ್ರ ಮುಖಾಂತರ ನನಗೆ ಅದು ಚಲನಿಂಗ್ ಆಗಿ ಬರುವಂತ ಆಟೋ ರೈಟಿಂಗ್ ಅಂತ ಹೇಳಿ ಗೊತ್ತಾಯ್ತು. ಆಯ್ತು, ಅವ್ರು ಹೇಳಿದ್ರು, ನೀನ್ ಇವತ್ತ ಧ್ಯಾನ ಕೂತ್ಕೊಳ್ಳೋಕ್ಕಿಂತ ಮುಂಚೆ ಪೆನ್ನು ಮತ್ತೆ ಪುಸ್ತಕ ಇಟ್ಕೊಂಡ್ ಕುಂಟ್ರಮ್ಮ, ಅವ್ರ ಏನ್ ಹೇಳ್ತಾ ಇದೆಲ್ಲ ನಿನ್ ಕಾಪಿ ಅಂದ್ರೆ ಬರ್ಕೋತ್ ಹೋಗು ಅಂತ ಹೇಳಿದ್ರು. ಆಶ್ಚರ್ಯ ಅಂದ್ರೆ ಆ ಏನ್ ಗೊತ್ತಾ ಮಾಸ್ಟರ್ಸ್, ನಾನು ಕಣ್ ಮುಚ್ಚಿ ಕೈ ಹಿಡಿದ್ರು ತಾನಾಗೆ ಅದು ಕೈ ಬುಕ್ ಮೇಲೆ ಬರಕ್ ಚಾಲು ಆಯ್ತು. ಅಂದ್ರೆ ಧ್ಯಾನ ಮೇಲೆ ಎದ್ಮೇಲೆ ನೋಡಿದ್ರೆ ತುಂಬಾ ಶಾಕ್ ಆಗ್ತಿತ್ತು. ಇದೇನು ರೋಗ ಆತು ಏನು ಬಂತ ಅಂಬಲ್ಲ ತಂತಾನೆ ಕೈ ಮೂವ್ಮೆಂಟ್ ಆಗತೈತಿ. ಯಾಕಂದ್ರೆ ಮೈಂಡ್ ನಾವು ಹೇದ್ಮೇಲೆ ಅಂದ್ರ ಈ ಒಂದ್ ವಸ್ತು ತಗೋಬೇಕಂದ್ರೆ ನಾವು ಕೈ ಎತ್ತಿ ತಗೋಬೇಕು ಅಂದ್ರೆ ನಮ್ಗೆ ಅಲ್ಲಿ ಮೂವ್ಮೆಂಟ್ ಆಗ್ತೈತಿ. ಕರೆ ನೈಟ್ ಈ ರೀತಿ ಮೂವ್ಮೆಂಟ್ ಆಗ್ತಿರ್ಕಿಲ್ಲ ಮಾಸ್ಟರ್ಸ್. ಸೊ ತಾನಾಗಿನೇ ನನ್ ಕೈ ಬರಿತಾ ಬರಿತಾ ಹೋಗ್ತಾ ಇತ್ತು. ಆಮೇಲೆ ಮತ್ತೊಮ್ಮೆ ಕಾಂಟ್ಯಾಕ್ಟ್ ಮಾಡಿದೆ ಮ್ಯಾಮ್ನ, ಈ ರೀತಿ ತಾನಾಗೆ ಬರ್ಕೋತ ಹೊಂಟೈತೆ ಅಂತ ಹೇಳಿ. ಹೌದಮ್ಮ, ಇದಕ್ಕೆ ಆಟೋ ರೈಟಿಂಗ್ ಅಂತವ್ರು. ಮತ್ತೆ ಅದು ಕಂಟಿನ್ಯೂಸ್ ಆಗಿ ನೀನು ಬರಿತಾ ಹೋಗಮ್ಮ, ಅವ್ರು ನಿಂಗೆಲ್ಲ ಕೊಟ್ಕೋತಾ ಹೋಗ್ತಾರೆ ಅಂತಂದ್ರು. ಆಮೇಲೆ ಬರಿತಾ ಹೋದೆ ಮಾಸ್ಟರ್ಸ್. ಆಮೇಲೆ ನನ್ನೊಳಗೊಂದು ಕ್ವಶನ್ ಚಾಲು ಆಯ್ತು. ನಾನ್ ಬರಿತಾ ಇದ್ದೀನಿ ನಿಜ, ಆದ್ರೆ
ಇದಕ್ಕೆಲ್ಲ ಸ್ಫೂರ್ತಿ ಯಾರು? ಯಾರ್ ನನಗೆ ಯಾರ್ ನನಗ್ ಗೈಡ್ ಮಾಡತ್ತವ್ರು? ಅದ್ ಹೆಂಗ್ ಗೈಡ್ ಮಾಡತ್ತವ್ರು? ನಾನ್ ಅವ್ರ ಬಗ್ಗೆ ತಿಳ್ಕೊಬೇಕಲ್ಲ ಅಂತ ಹೇಳಿ. ಆಮೇಲೆ ಧ್ಯಾನಕ್ ಕೂತಾಗ ವರ್ಡಿಂಗ್ಸ್ ಬರಕ್ ಚಾಲು ಆದ್ವು ಮಾಸ್ಟರ್ಸ್. ಅವಾಗ ನಾನು ಕ್ವಶನ್ ಹಾಕೊಂಡೆ. ನಾನ್ ಬರಂಗಿಲ್ಲ ಮಾಸ್ಟರ್ಸ್ ಅಂತ ಹೇಳಿ. ನೀವು ಯಾರು ಅಂತ ಹೇಳೋವರೆಗೂ ನಾನ್ ಬರಂಗಿಲ್ಲ. ಯಾಕೆಂದ್ರೆ ನನ್ಗೆ ನನ್ ಮೇಲೆ ಡೌಟ್ ಶುರು ಆಗಿದೆ ಮಾಸ್ಟರ್ಸ್. ಇದೆಲ್ಲ ಭ್ರಮೆನ ಅಥವಾ ನಿಜಾನ? ಇದು ಬರೆಯೋದು ಸತ್ಯನಾ? ಇದ್ರ ಬಗ್ಗೆ ನನ್ಗೆ ನೀವು ಪೂರ್ಣವಾಗಿ ಹೇಳುವವರೆಗೂ ನಾನ್ ನಿಮ್ ಜೊತೆ ಮಾತಾಡುದಿಲ್ಲ, ಮತ್ತೆ ಬರೆಯೋದಕ್ಕೂ ಹೋಗೋದಿಲ್ಲ ಅಂತ ಹಠ ಇಡ್ತಿ ಮಾಸ್ಟರ್ಸ್. ಎರಡ್ ಮತ್ತೆ 2ನೇ ದಿವ್ಸನೂ ಅದೇ ರೀತಿ ಸ್ಟಾರ್ಟ್ ಆಯ್ತು. ಅದೇ ರೀತಿ ಹಠ ಮಾಡ್ದೆ. ಆಮೇಲೆ ಒಂದ್ 3ನೇ ದಿವಸ ಮಾಸ್ಟರ್ಸ್ ಅವಾಗ ಆ, ತುಂಬಾ ಕಾಡ್ದೆ ಮಾಸ್ಟರ್ಸ್. ಇಲ್ಲ, ನೀವು ನನಗೆ ಹೇಳಕೋಬೇಕು, ನೀವು ಯಾರು ಅಂತ ನಂಗೆ ಗೊತ್ತಾಗಲ್ದೆ ನಾನು ಯಾಕೆ ಬರೀ, ನಾನ್ ಹೆಂಗ್ ಬರೀನಿ ನೀವು ಅಂತ ತಿಳ್ಕೊಳ್ದೆ. ನಾನ್ ಯಾಕೆ ಇದ್ ಬರೀಬೇಕು? ನನಗೂ ಆಸೆ ಇದೆ ಮಾಸ್ಟರ್ಸ್, ನೀವ್ ಯಾರು ಅಂತ ತಿಳ್ಕೊಬೇಕು, ನಿಮ್ಮನ್ನ ನೋಡ್ಬೇಕು, ನಿಮ್ಮನ್ನ ಒಂದ್ಸತಿ ತುಂಬಾ ನೋಡ್ ನಾನ್ ಖುಷಿ ಪಡ್ಕೊ. ಯಾಕಂದ್ರೆ ಯಾರಿಗೂ ಸಿಗ್ಲಂತ ಅದು ಇದೊಂದು ಪುಣ್ಯ ಬರೋದು ನನಗ್ ಸಿಕ್ಕಿದೆ ಮಾಸ್ಟರ್ಸ್. ಆದ್ರೆ ಇದಕ್ಕೆಲ್ಲಾ ಕ್ವಶನ್ ಮಾರ್ಕ್ ಇಟ್ಟಂತೆ ಯಾರು ಅಂತ ಕೇಳಿದ್ರೆ ಏನಂತ ಉತ್ತರ ಹೇಳಿ? ಸೊ ಇಲ್ಲ ನೀವು ಯಾರು ಅಂತ ಹೇಳುವವರೆಗೂ ನಾನು ಧ್ಯಾನ ಮಾಡ್ತೀನಿ, ಆದ್ರೂ ಬರುವುದಿಲ್ಲ ಮಾಸ್ಟರ್ಸ್ ಅಂತ ತುಂಬಾ ಹಠ ಮಾಡ್ದೆ. ಅವಾಗ ಅವರು ಅಲ್ಲಿಂದ ಒಂದ್ ಸಂದೇಶ ಬಂತು. ಏನು ಅಂದ್ರೆ, ನಾಳಿನ ಪೇಪರ್ ನೀನ್ ನೋಡು, ನಿಂಗೆಲ್ಲ ಅರ್ಥ ಆಗ್ತೈತಿ ಅಂತ ಹೇಳಿ. ನಾಳೆ ಪೇಪರಾ? ನಾಳೆ ಪೇಪರ್ಗೂ ಇದಕ್ಕೂ ಏನ್ ಸಂಬಂಧ? ಧ್ಯಾನಕ್ಕೂ ಒಂದು ಗೊತ್ತಾಗ್ಲಿಲ್ಲ ಮಾಸ್ಟರ್ಸ್. ಬೆಳಿಗ್ಗೆ ಆಗೋವರೆಗೂ ಒಂದೊಂದ್ ನಿಮಿಷಾನು ಒಂದೊಂದ್ ತರ ಇವ್ದಂಗ್ ಕಳೀತು. ಯಾವಾಗ ಬೆಳಿಗ್ಗೆ ಆಗ್ತೈತಿ, ಯಾವಾಗ ಪೇಪರ್ನವ್ರು ಬರ್ತಾರೋ ಅಂತೇಳಿ. ದಿವ್ಸ ಪೇಪರ್ನವ್ರು 7:00ಗೆ ಬರ್ತಿದ್ದ ಮಾಸ್ಟರ್ಸ್. ಅವತ್ ನೋಡ್ರಿ 8 ಆದ್ರೂ ಬಂದಿರಕ್ಕಿಲ್ಲ. ನಾನ್ ಡೈಲಿ ಅಲ್ಲಿ ಅಧ್ಯಾತ್ಮದಂತೆ ಬಂದು ವಿಜಯವಾಣಿ ಪೇಪರ್ನಲ್ಲಿ ಓದ್ತಾ ಇದ್ದೆ ಮಾಸ್ಟರ್ಸ್. ಅವಾಗ 8:15ಕ್ಕ ಅವ್ರ ಪೇಪರ್ನವ್ರು ಬಂದ್ರು. ನಾನೇ ಹೋಗಿ ಸ್ವತಃ ಅವ್ರು ಕೊಡುಮಡ ಸಮಾಧಾನ ಇರಕ್ಕಿಲ್ಲ ಇಸ್ಕೊಂಡು ತಗೊಂಡ್ ಬಂದೆ. ನೋಡ್ದೆ, ಇಷ್ಟು ಶಾಕ್ ಆಯ್ತು. ಯಾಕಂದ್ರೆ ಆ ಪೇಪರ್ನಲ್ಲಿ ಸಾಕ್ಷಾತ್ ರಾಮಕೃಷ್ಣ ಪರಮಹಂಸ ಮತ್ತು ಶಾರದಾ ದೇವಿಯರ ಫೋಟೋ ಇತ್ತು. ಅಯ್ಯೋ, ಅದು ಅವತ್ತ ಬಹುತೇಕ ಅವರ ಜನ್ಮ ದಿನದ ಫೋಟೋ ಬಗ್ಗೆ, ಆಧ್ಯಾತ್ಮ ಬಗ್ಗೆ ಅವ್ರು ಹಾಕಿದ್ರು ಮಾಸ್ಟರ್ಸ್. ಸೊ ಅದನ್ನ ನೋಡಿ ಇಷ್ಟು ಖುಷಿ ಆಯ್ತು. ಇದು ಎಕ್ಸ್ಪೆಕ್ಟು ಮಾಡ್ಲಿಲ್ಲ. ಇವ್ರನ್ನ ನನ್ನ ಗುರುಗಳಾಗಿ ನಾನು ಇವ್ರನ್ನ ಸ್ವೀಕಾರ ಮಾಡಿದ್ನ, ಸಾರಿ ಅಂದ್ರೆ ನನ್ನನ್ನ ಅವ್ರ ಶಿಷ್ಯರಾಗಿ ಸ್ವೀಕಾರ ಮಾಡಿದ್ದಾರೆ ಹಿಂಗಂತ ಹೇಳಿ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಇದೊಂಥರ ಗಾಡ್ ಗಿಫ್ಟೆಡ್. ಒಮ್ಮೆಲೆ ಭಗವಂತನ ದರ್ಶನ ಆದಂಗೆ ನನ್ಗೆ ಆ ರೀತಿ ಆಯ್ತು ಮಾಸ್ಟರ್ಸ್ ಅವತ್ತು. ತುಂಬಾ ಖುಷಿ ಪಟ್ಟೆ. ಮತ್ತೆ ಬರೋಕ್ ಸ್ಟಾರ್ಟ್ ಮಾಡ್ದೆ. ಅವರು ಮಾರನೇ ದಿವ್ಸ ನನ್ಗೆ ಆ ಭೂಮಿ ಮುಂದೆ ಎಲ್ಲಾ ಕಲರ್ಸ್ ಬಂದಿದ್ದು ಮಾಸ್ಟರ್ ಎಟ್ ಎ ಟೈಮ್. ಅವಾಗ ಅವ್ರು ನಂಗೆ ರಿಯಲ್ ಆಗಿ ದರ್ಶನ ಕೊಟ್ರು, ರಾಮಕೃಷ್ಣ ಪರಮಹಂಸರು. ಅವತ್ತು ಅವ್ರು ನೋಡಿ ತುಂಬಾ ಖುಷಿ ಆಯ್ತು. ಕಣ್ಣು ನೀರ್ ಬಂತು. ಆಕ್ಚುಲಿ ಧ್ಯಾನನೂ ಹತ್ಲಿಲ್ಲ ಮಾಸ್ಟರ್ಸ್. ಅವ್ರು ನೋಡಿದ ಖುಷಿಗೆ ಇನ್ನೂ ಒಂಥರ ಮೈಲ ರೋಮಾಂಚನ. ಯಾಕೆಂದ್ರೆ ನಾವು ಎಷ್ಟೋ ಗುಡಿಗಳು ಹೋಗ್ತೀವಿ, ಅಲ್ಲಿ ಹೋಗ್ತೀವಿ, ಭಗವಂತನ ನೋಡ್ತೀವಿ ಅಂದ್ರೂ ಕಲ್ಲು ರೂಪದಲ್ಲಿ. ಆದ್ರೆ ಈ ಧ್ಯಾನದಲ್ಲಿ ನಾವು ನಿಜವಾಗಿ ಒಬ್ಬ ಗುರುನ ಅಥವಾ ಆ ಗುರು ಸಮಾನ ಅಂದ್ರೆ ಭಗವಂತನ ನೋಡುದು, ಇದು ಒಂಥರ ಎಷ್ಟೋ ಜನ್ಮದ ಪುಣ್ಯ ಮಾಸ್ಟರ್ಸ್. ಈ ಈ ಪುಣ್ಯ ಆಕ್ಚುಲಿ ಯಾರಿಗೂ ಸಿಗೋದಿಲ್ಲ. ಯಾಕಂದ್ರೆ ಯಾರು ಧ್ಯಾನ ಮಾಡ್ತಾರಲ್ಲ ಅವ್ರಿಗಷ್ಟೇ ಈ ಪುಣ್ಯ ಲಭಿಸುತ್ತೆ ಮಾಸ್ಟರ್ಸ್. ಅದಕ್ಕೆ ತುಂಬಾ ಖುಷಿ ಆಯ್ತು. ಈ ಧ್ಯಾನದಿಂದ ಇಷ್ಟೊಂದು ಆ ಲಾಭ ಇದೆ ಅಥವಾ ಇಷ್ಟೊಂದು ಖುಷಿ ಸಿಗ್ತೆ ಅಂತ ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಮಾಸ್ಟರ್ಸ್. ನಮ್ಗೆ ಔಟ್ಸೈಡ್ ದಲ್ಲಿ ಏನ್ ಕೊಟ್ರು ಇಷ್ಟೊಂದು ಖುಷಿ ಆಗೋದಿಲ್ಲ. ಆದ್ರೆ ಇನ್ನರ್ ಅಲ್ಲಿ ಆ ಭಗವಂತನ ನೋಡುವಂತ ಆ ನೋಟ, ಅವರು ಮಾತಾಡುವಂತ ರೀತಿ, ಇದೆಲ್ಲವನ್ನು ಕೇಳ್ಕೊತಿದ್ದೆಲ್ಲ ನಿಜವಾಗ್ಲೂ ಮಾಸ್ಟರ್ಸ್ ನಾವೆಲ್ಲರೂ ತುಂಬಾ ಪುಣ್ಯವಂತರು ಅಂತ ಹೇಳೋಕೆ ಇಷ್ಟಪಡ್ತೀನಿ ಮಾಸ್ಟರ್ಸ್. ಸೊ ಅವಾಗ್ನಿಂದ ನಂದ ಬರುವಂತ ರೈಟಿಂಗ್ ಜರ್ನಿ ಸ್ಟಾರ್ಟ್ ಆಯ್ತು. ಅವ್ರು ಕಂಟಿನ್ಯೂಸ್ ಆಗಿ ನಂಗೆ ಈ ಒಂದ್ ಪೇಜ್ ಬರಹ ಕೊಟ್ರೆ ಅದ್ರ ಬಗ್ಗೆ ಎಲ್ಲ ತಿಳಿಸಿ ಹೇಳ್ತಾರೆ. ಯಾವ ರೀತಿ ಅಂದ್ರೆ, ಒಂದು ತಾಯಿ ಮಗುಗೆ ಈ ಪಾಠ ಕಲ್ಸಂಗೆ ನನ್ಗೆ ಅವ್ರು ಕಲಿಸ್ತಾರೆ ಮಾಸ್ಟರ್ಸ್. ಇಷ್ಟು ಖುಷಿ ಆಗ್ತೈತಿ. ಯಾವಾಗ ಕತ್ಲ ಆಗ್ತೈತಿ, ಯಾವಾಗ ನಾನು ಅವ್ರು ನೋಡ್ತೀನೋ ಅನ್ನುವಂತ ತವಕ ಡೈಲಿ ಮಾಸ್ಟರ್ಸ್. ಅಷ್ಟೊಂದು ಖುಷಿ ಆಗ್ತೈತಿ. ಸೊ ಈ ರೀತಿ ನನ್ಗೆ ಅವರು, ನಾನು ಕೇಳಿದ್ರೆ ನನಗೆ ಅವರು ಗುರುವಾಗಿ ಬಂದ್ರು. ಅದ್ಕೆ ಅವ್ರು ಯಾವಾಗ್ಲೂ ಹೇಳ್ತಾರ, ಅಂದ್ರೆ ಯಾರು ಪ್ರತಿಯೊಬ್ರುನು ನೀವು ಗುರುನ ಹುಡ್ಕೊಂಡು ಹೋಗ್ಬೇಡ್ರಿ.
ಗುರು ತಾನಾಗಿ ಶಿಷ್ಯರನ್ನ ಹುಡ್ಕೊಂಡ್ ಬರ್ಬೇಕು, ಅದೇ ನಿಜವಾದದ್ದು. ನಾವು ಅವ್ರಿಗೆ ಕೊಡ್ಬೇಕಾದ ಬೆಲೆನೇ ಇದೆ. ಅವ್ರು ನಮ್ಮ ಹತ್ರ ಏನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಮಾಸ್ಟರ್ಸ್. ಕೇವಲ ನಿ- ನಿಸ್ವಾರ್ಥ ಧ್ಯಾನ, ಮತ್ತೆ ಅಲ್ಲಿ ನಿಸ್ವಾರ್ಥ ಪ್ರೀತಿ ಇರ್ಬೇಕು ಭಗವಂತನ ಮೇಲೆ. ಆ ಹಾಗಾದ್ರೆ ತಾನೇ ಭಗವಂತ ನಮ್ಮನ್ನ ಹುಡ್ಕೊಂಡ್ ಬರ್ತಾರ ಅನ್ನೋದಕ್ಕೆ ನಾನೇ ಎಕ್ಸಾಂಪಲ್ ಮಾಸ್ಟರ್ಸ್. ಸೊ ಈ ರೀತಿ ನನ್ನ ಧ್ಯಾನ ಜರ್ನಿ ಸ್ಟಾರ್ಟ್ ಆಯ್ತು. ಅದಾದ್ಮೇಲೆ ನಾನು ತುಂಬಾ ಮಾಸ್ಟರ್ಸ್ ನ ನೋಡ್ದೆ, ಎಲ್ಲರನ್ನೂ ಭೇಟಿ ಆಗುವಂತ ಅವಕಾಶ ಸಿಕ್ತು. ಸಾಕ್ಷಾತ್ ಮಹಾವತಾರ್ ಬಾಬಾಜಿ ಅವ್ರ ಜೊತೆ ಆ ಅವ್ರ ಧ್ವನಿ ಕೇಳುವಂಗಾಯ್ತು. ಎಲ್ಲ ಮಾಸ್ಟರ್ಸ್ ಭೇಟಿಯಾಗಿ ಬಂದೆ ಮಾಸ್ಟರ್ಸ್. ಹ್ಯಾಪಿ. ಎಷ್ಟು ಅದ್ರ ಬಗ್ಗೆ ಹೇಳಿದ್ರು ಕಮ್ಮಿ. ಸೊ ಈ ಗುರು ಪೂರ್ಣಿಮೆಯ ದಿವಸ ನನ್ಗೆ ಧ್ಯಾನದಲ್ಲಿ ಕಂಡಂತ ಸಾಕ್ಷಾತ್ ರಾಮಕೃಷ್ಣ ಪರಮಹಂಸರು ಇವರು. ಸೊ ಇವರಿಂದಾನೇ ಇದೆಲ್ಲವೂ ಸಾಧ್ಯ ಆಯ್ತು ಮಾಸ್ಟರ್ಸ್. ಸೊ ಇವ್ರ ಬಗ್ಗೆ ಒಂದ್ ಸ್ವಲ್ಪ ಕಿರುಪರಿಚಯ ಕೊಡ್ಬೇಕು ಅಂತ ಹೇಳಿ ನಿಮ್ಗೆ ಇವತ್ತು ಇದ್ರ ಬಗ್ಗೆ ಹೇಳಿದೆ ಮಾಸ್ಟರ್ಸ್. ಥ್ಯಾಂಕ್ ಯು ಮ್ಯಾಮ್. ಕಂಟಿನ್ಯೂ ಮಾಡ್ಲಿರಿ? ಎಸ್ ಮ್ಯಾಮ್, ತುಂಬಾ ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಎಸ್ ಮ್ಯಾಮ್. ಓಕೆ, ನೆಕ್ಸ್ಟ್ 2ನೇ ಪುಸ್ತಕ ಬರಿತಾ ಇದ್ದೀನಿ ಮಾಸ್ಟರ್ಸ್. ಸೊ ನನ್ನೊಳಗಿದ ನನ್ನಿ ರಾಮಕೃಷ್ಣ ಅವರು ಅಂತ ಹೇಳಿ. ಇವತ್ತಿನ ಯಾವ ರೀತಿ ಅಂದ್ರೆ, ಯಾವ ರೀತಿ ಒಬ್ಬ ಧ್ಯಾನಿಗೆ ಗುರು ಯಾವ ರೀತಿ ಸಿಗ್ತಾನೋ, ಧ್ಯಾನ ನಿರಂತರವಾಗಿ ಮಾಡಿದ್ರೆ ಯಾವ ರೀತಿ ಸಿಗ್ತಾನೋ, ಮತ್ತೆ ಆ ಶಿಷ್ಯರನ್ನ ಅವ್ರು ಹೇಗೆ ಕನ್ವರ್ಟ್ ಮಾಡ್ತಾರೆ ಅನ್ನೋದಕ್ಕೆ ನಾನೇ ಎಕ್ಸಾಂಪಲ್. ಸೊ ಹೆಂಗೆ ಕನ್ವರ್ಟ್ ಆದೆ, ಇದರಲ್ಲಿ ಅವ್ರು ನನಗೆ ಏನೇನ್ ತಿಳಿಸಿದ್ರು, ಇದರಲ್ಲಿ ಎಷ್ಟು ಅರ್ಥಪೂರ್ಣವಾದ ವಿಷಯಗಳನ್ನ ಅವ್ರು ನನ್ಗೆ ಹಾಕಿದ್ರು, ನನ್ನನ್ನ ಚೇಂಜ್ ಮಾಡಿದ್ರು. ಸೊ ನನ್ ಮುಖಾಂತರ ಇದು ನಿಮಗೆ ಚೇಂಜ್ ಆಗೋಕೆ ಅಥವಾ ನೀವು ಜೀವನದಲ್ಲಿ ಅಳವಡಿಸ್ಕೊಳ್ಳೋಕೆ ಇದನ್ನ ಬರ್ಸಿದ್ದಾರೆ ಮಾಸ್ಟರ್ಸ್. ಸೊ ನಾನು ಕಂಟಿನ್ಯೂ ಮಾಡ್ತೀನಿ. ಪ್ರತಿಯೊಬ್ಬನಲ್ಲಿಯೂ ಜೀವಾತ್ಮ ಇರುವನು. ಆ ಜೀವಾತ್ಮ ಪರಮಾತ್ಮನೊಂದಿಗೆ ಸಂಬಂಧವಿರುವುದು. ನೋಡಿ ಮಾಸ್ಟರ್ಸ್, ನಮ್ಮ ಪ್ರತಿಯೊಂದು ಎಲ್ಲರ ಆತ್ಮದಲ್ಲೂ ಒಬ್ಬೊಬ್ಬ ಜೀವಾತ್ಮ ಇರುವನು. ನಿಮ್ಗೆಲ್ಲ ಗೊತ್ತಿದೆ ಮಾಸ್ಟರ್ಸ್. ಆ ಜೀವಾತ್ಮ ಬೇರೆ ಯಾರು ಅಲ್ಲ, ಅವನೇ ಸಾಕ್ಷಾತ್ ನಿರಾಕಾರ ಸ್ವರೂಪವಾದ ಪರಮಾತ್ಮ. ಪ್ರತಿಯೊಬ್ಬರ ದೇಹದಲ್ಲೂ ಆತ್ಮ ಸ್ವರೂಪವಾದ ಪರಮಾತ್ಮ ಇರ್ತಾನೆ ಮಾಸ್ಟರ್ಸ್. ಈ ಈ ಈ ಸಂಬಂಧ ತೂಕವನ್ನು ಉಳಿಸಿಕೊಳ್ಳಲು ಅಥವಾ ಹೆಚ್ಚಿಸಿಕೊಳ್ಳಲು ಮಾಡಬೇಕಾದ ನಿಷ್ಕಲ್ಮಶ ಧ್ಯಾನ ಬೇಕು. ನೋಡಿ ಮಾಸ್ಟರ್ಸ್, ಇದು ಯಾವ ರೀತಿ ಅಂದ್ರೆ, ಆತ್ಮ ಮತ್ತು ಪರಮಾತ್ಮನ ನಾವು ಸಂಬಂಧ ಕಂಟಿನ್ಯೂಸ್ ಆಗಿ ಇದೇ ರೀತಿ ಇಟ್ಕೋಬೇಕು. ಯಾಕಂದ್ರೆ ಆತ್ಮನಲ್ಲಿ ಆ ಆತ್ಮ ಸ್ವರೂಪದ ಪರಮಾತ್ಮನ ಗೋಚರ ಆಗ್ತೈತಿ. ಅದಕ್ಕೆ ನಾವು ಏನು ಮಾಡ್ಬೇಕಿಲ್ಲ ಮಾಸ್ಟರ್ಸ್. ಬೆಟ್ಟ ಕಡಿಬೇಕಾಗಿಲ್ಲ, ಗುಡ್ಡ ಹತ್ಬೇಕಾಗಿಲ್ಲ, ಏನು ಮಾಡ್ಬೇಕಾಗಿಲ್ಲ. ಸಿಂಪಲ್ ಆಗಿ ನಮಗ್ ನಾವು ಟೈಮ್ ತಗೊಂಡು ಇಷ್ಟೊತ್ತಾದ್ರೂ ಅಂದ್ರೆ ಸ್ವಲ್ಪ ಟೈಮ್ ತಗೊಂಡು ನಾವು ಧ್ಯಾನನ ನಿಷ್ಕಲ್ಮಶವಾಗಿ ಧ್ಯಾನ ಮಾಡ್ಬೇಕು. ಮತ್ತೆ ನೂರಾರು ವಿಚಾರಗಳನ್ನ ನಾವು ತಲೆ ಹಾಕೊಂಡು ಧ್ಯಾನ ಮಾಡಿದ್ರೆ ಅದು ಧ್ಯಾನ ಆಗೋದಿಲ್ಲ ಮಾಸ್ಟರ್ಸ್. ಸೊ ಮನಸ್ಸನ್ನ ಪೂರ್ಣ ಶೂನ್ಯತ್ವಕ್ಕೆ ಹೋಗಿ ಅದನ್ನ ಅಲ್ಲಿ ನಾವು ಒಂದುಗೂಡಿಸಿದ್ರೆ ಅಲ್ಲಿ ನಮಗೆ ಆತ್ಮ ಸ್ವರೂಪದ ಪರಮಾತ್ಮನ ಗೋಚರ ಮಾಡ್ಬೋದು ಮಾಸ್ಟರ್ಸ್. ಅದು ಕೇವಲ ಧ್ಯಾನದ ಮುಖಾಂತರ. ಆ ಧ್ಯಾನದ ಗಂಟೆಯನ್ನು ಎತ್ತರ ಎತ್ತರಕ್ಕವ ಎತ್ತರಕವಾಗಿ ಬೆಳೆಸಿಕೊಳ್ತಾ ಬಂದರೆ ಪರಮ ಪವಿತ್ರವಾದ ಅವನ ದಾರಿಗೆ ನಾವೆಲ್ಲರೂ ಸುಖ ಪ್ರಯಾಣ ಮಾಡಬಹುದು. ನೋಡಿ ಮಾಸ್ಟರ್ಸ್, ನೀವು ಡೈಲಿ ಅಟ್ಲೀಸ್ಟ್ 15 ನಿಮಿಷ ಮಾಡತ್ತೀರಾ, ಅದನ್ನ ಡೈಲಿ 5-5 ನಿಮಿಷ ಕಂಟಿನ್ಯೂ ಮಾಡ್ಕೊಳ್ತೀವಿ ಮಾಸ್ಟರ್ಸ್. ನಾನು ಡೈಲಿ 2 ನಿಮಿಷ ಧ್ಯಾನ ಮಾಡ್ತಿದ್ದೆ. 2 ನಿಮಿಷ ಧ್ಯಾನ ಮಾಡಿದ್ರೆ ಅರ್ಧ ತಾಸು ಮಾಡ್ಕೊಂಡಿರ್ತಾ ಇದ್ದೆ ಮಾಸ್ಟರ್ಸ್. ಸೊ ಈಗ ಅದನ್ನೇ ಸ್ವಲ್ಪ ಜಾಸ್ತಿ ಮಾಡ್ಕೋತ ಈಗ 2 ತಾಸ, 3 ತಾಸ, 4 ತಾಸ, 5 ತಾಸ ಒಟ್ಟು ಗೊತ್ತಾಗೋಗಿ ಮಾಸ್ಟರ್ಸ್. 2 ಗಂಟೆಗೆ 1 ಗಂಟೆಗೆ ಕುತ್ಕೊಂಡ್ರೆ ಮುಂಜಾನೆ 6 ಗಂಟೆಗೆ ಬೆಳಕು ಬಂದಾಗ ಎಚ್ಚರ ಆಗ್ತೈತಿ. ಅದು ಹೆಂಗ ಅಲಾರಾಮ್ ಇಟ್ಕೊಂಡು ಎದ್ದಾಗ ಮಾತ್ರ ಎಚ್ಚರ ಆಗ್ತೈತಿ ಮಾಸ್ಟರ್ಸ್. ಸೊ ಆ ರೀತಿ ನನ್ನನ್ನ ಚೇಂಜ್ ಮಾಡಿದಾರೆ ಮಾಸ್ಟರ್ಸ್. ಸೊ ಅದಕ್ಕೆ ನೀವು ಡೈಲಿ ನೋಡಿ ಒಂದ್ ಹಾಕೊಂಡ್ ಕುತ್ಕೊಳಕ್ ಹೋಗ್ಬೇಡ್ರಿ. ಇಲ್ಲ ಡೈಲಿ 15 ಮಿನಿಟ್ಸ್ ಅಂತೆ, ಒಂದ್ ಸ್ವಲ್ಪ 5-5 ನಿಮಿಷ, 10 ನಿಮಿಷ ನೀವು ಜಾಸ್ತಿ ಮಾಡ್ಕೊತ ಹೋದ್ರೆ ಅಲ್ಲಿ ನಿಮ್ಗೆ ಅಗಾಧವಾದ ಆನಂದ ಸಿಗ್ತದೆ ಮಾಸ್ಟರ್ಸ್. ಸೂಕ್ತವಾದ ಸಮಯದಲ್ಲಿ, ಸೂಕ್ಷ್ಮವಾದ ಪಥದಲ್ಲಿ, ಸೂಕ್ಷ್ಮ ರೀತಿಯ ದಾರಿಯಲ್ಲಿ ಎಡೆಬಿಡದೆ ಕಾಯಕಕ್ಕೆ ನಿರತರಾದರೆ ದೈವತ್ವವೇ ಶರಣಾಗುತ್ತಿದೆ. ನೋಡಿ ಮಾಸ್ಟರ್ಸ್, ಎಷ್ಟು ಅದ್ಭುತವಾದ ಮಾತಿದಾರು. ಸೂಕ್ತವಾದ ಸಮಯದಲ್ಲಿ ಒಂದು ಪರ್ಟಿಕ್ಯುಲರ್ ನಾವು ಟೈಮ್ ಮಾಡ್ಕೊಂಡು ಈ ಟೈಮ್ ಅಲ್ಲಿ ನಾವು ಕುತ್ಕೋಬೇಕು. ಮತ್ತೆ ಸೂಕ್ಷ್ಮವಾದ ಪಥದಲ್ಲಿ ಒಂದು ಜಾಗದಲ್ಲಿ ನಿರ್ದಿಷ್ಟ ಅಂದ್ರೆ ನಂಗ ಮಾಸ್ಟರ್ಸ್ ಯಾವ ರೀತಿ ಹೇಳ್ತಾರೆ ಅಂದ್ರೆ, ನೀವು ಧ್ಯಾನಕ್ಕೆ ಒಂದೇ ಜಾಗನು ಸೆಲೆಕ್ಟ್ ಮಾಡ್ಕೋರಿ. ಯಾಕಂದ್ರೆ ನೀ ಕೂತಂತ ಜಾಗ, ಆ ಸರೌಂಡಿಂಗ್ ಎಲ್ಲ ಪಾಸಿಟಿವ್ನೆಸ್ ಎಲ್ಲ ಕ್ರಿಯೇಟ್ ಆಗಿರ್ತಿದೆ. ಸೊ ಇವತ್ತಿಲ್ಲ ನಾಳೆ ಅಲ್ಲೇ ಕೂತ್ಕೊಂಡ್ರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತೈತಿ. ಸೊ
ಒಂದೇ ಪಥ ಹಿಡೀರಿ. ಒಂದೇ ನೀವು ಜಾಗನ ಆಯ್ಕೆ ಮಾಡಿ ಇಟ್ಕೊಂಡು ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಆಗೈತಿ ಆ ಜಾಗನ ನೀವು ಆಯ್ಕೆ ಮಾಡಿ ಇಟ್ಕೊಂಡ್ರ ಅಲ್ಲಿ ನಾವು ಡೈಲಿ ಧ್ಯಾನ ಮಾಡೋದ್ರಿಂದ ಆ ಸರೌಂಡಿಂಗ್ ಏರಿಯಾ ಎಲ್ಲ ಪಾಸಿಟಿವ್ ಆಗಿ ಕನ್ವರ್ಟ್ ಆಗೋತ ಹೋಗ್ತಿದೆ ಮಾಸ್ಟರ್ಸ್. ಸೂಕ್ಷ್ಮ ರೀತಿಯ ದಾರಿಯಲ್ಲಿ ಎಡೆಬಿಡದೆ ನಾವು ಒಂದ್ ಸ್ವಲ್ಪ ಈಗ ನಾವು ಒಂದ್ ವೇ ನಾವು ಹಿಡಿತೀವಿ ಅಂದ್ರ ಯಾವಾಗ್ಲೂ ನಾವು ಅದನ್ನ ಇರ್ಲಿ ಬಿಡಿ ಇವತ್ತು ಯಾಕೋ ಮನ್ಸಾವತ್ ನಾಡ್ ನೋಡ್ರ ಆಯ್ತು ಅಂತ ಹೇಳಿ ನಾವ್ ಯಾವತ್ತೂ ಅನ್ಕೋಬಾರ್ದು ಮಾಸ್ಟರ್. ಯಾಕಂದ್ರೆ ಟುಮಾರೋ ವಿಲ್ ನೆವರ್ ಕಮ್. ನಾವ್ ಯಾವಾಗ್ಲೂ ನಾಳೆ ನಾವ್ ಇರ್ತೀವಿ ಅನ್ನೋದನ್ನ ನಾವು ಗ್ಯಾರಂಟಿ ಇಲ್ಲ ಮಾಸ್ಟರ್. ಸೊ ನಾಳೆ ಕೆಲಸನ ಇವತ್ತು ಮಾಡ್ನಡ್ತೈತಿ ಕರೆ ಧ್ಯಾನ ಮಾತ್ರ ಯಾವಾಗ್ಲೂ ಮುಂದೂಡುದು ಬೇಡ ಮಾಸ್ಟರ್ಸ್. ನಾವ್ ಕಂಟಿನ್ಯೂಸ್ ಆಗಿ ಈ ಕಾಯಕನ ಮಾಡ್ಕೊತ ಬಂದ್ರೆ ನಾವ್ ಎಲ್ಲಿ ಹೋಗ್ಬೇಕಾಗಿಲ್ಲ ಮಾಸ್ಟರ್ಸ್. ನಾನ್ ಹೇಳ್ದಂಗೆ ಆ ಗಾಡನ್ನೇ ಅಂದ್ರೆ ಆ ದೈವತ್ವೇ ನಮ್ಮನ್ನ ಹುಡ್ಕೊಂಡ್ ಬರ್ತಿದ್ವಿ. ಅಂದ್ರೆ ಆ ಭಗವಂತನೇ ಎಲ್ಲಿದಾಳ್ಪ ನನ್ ಮಗಳು, ಎಲ್ಲಿದಾಳ್ಪ ನನ್ ಮಗ ಅಂತ ಹೇಳಿ ಅವನೇ ನಮ್ಮನ್ನ ಹುಡ್ಕೊಂಡ್ ಬರ್ತಾನೆ ಮಾಸ್ಟರ್ಸ್. ಅದಕ್ಕೆ ನಿಮಗೆಲ್ಲ ಗೊತ್ತಿದೆ ಬಸವಣ್ಣವರ ವಚನ ಕಾಯಕವೇ ಕೈಲಾಸ ಅಂತ ಹೇಳಿ. ಅವರು ಕಾಯಕವನ್ನೇ ಕೆಲ್ಸ ಮಾಡ್ಕೋತೀನಿ ಅವರು ಕೈಲಾಸ ಕಂಡ್ರು. ಹಾಗೆ ನಾವು ಎಲ್ರು ಧ್ಯಾನ ಮಾಡ್ಕೋತಾ ಆ ಭಗವಂತನನ್ನ ಕಾಣೋಣ ಮಾಸ್ಟರ್ಸ್ ಎನ್ನುವುದಕ್ಕೆ ನನ್ನ ರಾಮಕೃಷ್ಣರೇ ಸಾಕ್ಷಿಯಾಗಿದ್ದಾರೆ. ಸಂಕೀರ್ತನೆಯ ಮೂಲಕ ಭಗವಂತನನ್ನು ಹೃದಯದಲ್ಲಿ ತುಂಬಿಕೊಳ್ಳುವುದರ ಮೂಲಕ, ಅಂದರೆ ಅವನ ವಿಧ ವಿಧವಾದ ಗೀತೆಗಳನ್ನು ಆಲಿಸುವ ಮೂಲಕ. ನೋಡ್ರಿ ಮಾಸ್ಟರ್ಸ್, ನಿಮಗೆ ಧ್ಯಾನ ಮಾಡೋದಕ್ಕೆ ಅಥವಾ ಡಿಸ್ಟರ್ಬೆನ್ಸ್ ಆಗತ್ತಿದೆ ಮನಸ್ಸು ಒಂದು ಕೂಡ್ಲಿ ಅಂದ್ರೆ ಬೇಡ, ಪರವಾಗಿಲ್ಲ ಬಿಟ್ಬಿಡ್ರಿ. ಆದ್ರೆ ಯಾವ್ದಾದ್ರು ಭಗವಂತನ ನಾವು ಸಾಂಗ್ ಹಾಕೋದ್ರಿಂದ ಅವನ ಸಾಂಗ್ ಕೇಳ್ಕೊತಾ ಆ ಧ್ಯಾನದಲ್ಲಿ ನಾವು ಲೀನ ಆಗೋದ್ರಿಂದ ನೋಡಿ ಮಾಸ್ಟರ್ಸ್, ಆ ಮನಸ್ಸಿನ ಪುಟದಲ್ಲಿ ಸಾಕ್ಷಾತ್ ಆ ಭಗವಂತ ಬಂದು ನೆಲೆಸ್ತಾನೆ ಅಂತ ಹೇಳಿ ಮಾಸ್ಟರ್ಸ್. ಎಷ್ಟು ಅದ್ಭುತವಾಗಿ ಐತಿ ನೋಡ್ರಿ ಮಾಸ್ಟರ್ಸ್. ಅಕಸ್ಮಾತ್ ನಮ್ಗೆ ಧ್ಯಾನ ಕೂತ್ಕೊಳ್ಳ ಅಂದ್ರೆ ಅಟ್ಲೀಸ್ಟ್ ನಾವು ಈ ರೀತಿ ಆದ್ರೂ ನಾವು ಪ್ರಯತ್ನ ಪಡ್ಬೋದ್ರಿ. ಒಂದ್ ಭಗವಂತನ ಹಾಡ ಕೇಳ್ಕೊತ ಅವನ ನಾಮಸ್ಮರಣೆಯಲ್ಲಿ ನಾವು ಧ್ಯಾನ ಮಾಡಿದ್ರೆ ಅವನು ಬಂದು ನಮ್ಮೊಳಗ ಕುತ್ಕೊಂಡು ನಮ್ಮನ್ನ ನೋಡ್ತಾನಂತೆ ಮಾಸ್ಟರ್ಸ್. ಭಗವಂತನೊಬ್ಬನೇ ಆದರೆ ನಾಮ ಹಲವು ಎಂದು ಹೇಳಿದ್ದೀರಿ. ನೋಡಿ ನಾವ್ ಎಷ್ಟೆಷ್ಟು ಅಂದ್ರೆ ನೀವು ಒಬ್ಬನೇ ಭಗವಂತನ ಹಿಡೀರಿ, ಈ ಭಗವಂತನ ಹಿಡಿದ್ ನಾವ್ ಯಾವತ್ತೂ ಯಾವ ಭಗವಂತನೂ ಹೇಳಿಲ್ಲ ಮಾಸ್ಟರ್ಸ್. ಯಾಕಂದ್ರೆ ಆಲ್ರೆಡಿ ರಾಮಕೃಷ್ಣ ಪರಮಹಂಸರು ಹೇಳಿದ್ದಾರೆ ಏನಂತ ಹೇಳಿ, ಭಗವಂತ ಒಬ್ನೇ ಆದ್ರೆ ಅವ್ನ ನಾಮ ಮಾತ್ರ ಹಲವು. ಅವ್ಗೆ ಕೋಟ್ಯಾಂತರ ಕೋಟಿ ನಾಮಗಳಿದಾವೆ. ಯಾವ ನಾಮ ಜಪಿಸಿದ್ರೆ ಏನು ಅಲ್ವಾ ಮಾಸ್ಟರ್ಸ್? ಸೊ ಅದಕ್ಕೆ ಪ್ರತಿಯಾಗಿ ಹೇಳಿದ್ದೀರಿ, ಹಲವು ನಾಮಗಳಲ್ಲಿ ಯಾವ ನಾಮ ಜಪಿಸಿದರೇನು ತಾಕೋದು ಆತನ ಪಾದದಡಿಗೆ ಅಂತ. ನೋಡಿ ಮಾಸ್ಟರ್ಸ್, ಅದಕ್ಕೆ ಹೇಳ್ತಾ ಇರೋದು ನೀವು ಬೇಕಾದ ಗಾಡ್ ನಿಲ್ಲಿಸ್ರಿ, ಪರವಾಗಿಲ್ಲ. ನಿಮ್ಗೆ ಒಂದು ಕನಕದಾಸರು ಅದ್ ಕತೆ ಗೊತ್ತಿರ್ಬೇಕು. ಕನಕದಾಸರು ಒಬ್ರು ಗುರುಗಳ ಹತ್ರ ಹೋಗಿ ಹೇಳ್ತಾರು, ನನ್ಗೆ ಯಾವ್ದಾದ್ರು ನಾಮ ಜಪ ಮಾಡೋದಕ್ಕೆ ಕೊಡಿ, ಅದು ನಿಮ್ಮ ಅನುಗ್ರಹ ಮುಖಾಂತರ ಅಂತೇಳಿ. ಅವಾಗ ಗುರುಗಳು ಇವ್ರನ್ನ ನೋಡಿ ನಗ್ತಾರು, ನಿನಗ್ ಯಾವ ನಾಮ ಜಪ ಕೊಡ್ಲಿಪ್ಪ, ನೋಡ್ ನೀ ಹೆಂಗದಿ ಅಂತೇಳಿ ಅವನ ಬಗ್ಗೆ ಅವ್ರು ಟೀಕೆ ಮಾಡಕ್ ಚಾಲು ಮಾಡ್ತಾರು. ಆಮೇಲೆ ಇರ್ಲಿ ಪರವಾಗಿಲ್ಲ ಕೇಳ್ಕೊಂಬಂದ್ ನಾನು ಕೊಟ್ರ ಆಯ್ತು ಅಂತ ಹೇಳಿ ಅವ್ರು ಹೇಳ್ತಾರೆ, ನೀನು ಕೋನ ಅಂತ ಹೇಳಿ ಜಪ ಮಾಡು ಅಂತ ಹೇಳಿ. ನೋಡ್ರಿ ಆಗ ಕನಕದಾಸರು ಗುರುಗಳು ಕೊಟ್ಟಂತ ಈ ಪದನ ತುಂಬಾ ಆಳವಾಗಿ ಮನಸ್ಸಿಗೆ ತಗೊಂಡು ಅವ್ರಿಗೆ ನಮಸ್ಕಾರ ಮಾಡಿ ಗುರು ತೋರ್ಸಿದ ದಾರಿನೇ ಸನ್ಮಾರ್ಗ ಅಂತ ತಿಳ್ಕೊಂಡ್ರು. ಅವರು ಡೈಲಿ ತಪ್ಪದ ಅದನ್ನೇ ಕೋನ ಅಂತೇಳಿ ಜಪ ಮಾಡೋದಕ್ಕೆ ಸಾಕ್ಷಾತ್ ಆ ಯಮನ ಕೋನಾನೇ ಅವ್ರಿಗೆ ಪ್ರತ್ಯಕ್ಷ ಆಯ್ತು. ಹಂಗೆ ನೋಡಿ ಮಾಸ್ಟರ್ಸ್, ಗುರುಗಳು ಕೆಟ್ಟದಾಗ ಬೈಲಿ ಒಳ್ಳೇದಾಗ ಬೈಲಿ ಅವರು ನಮಗ್ ತೋರ್ಸೋದ್ ಮಾತ್ರ ಸನ್ಮಾರ್ಗನೇ ಮಾಸ್ಟರ್ಸ್ ಅಲ್ವಾ? ಭಗವಂತನ ನಾಮ ರೂಪದಲ್ಲಿ, ಜಪದಲ್ಲಿ, ಧ್ಯಾನದಲ್ಲಿ, ಭಕ್ತಿಯಲ್ಲಿ ನನಗೆ ಅಮೃತವನ್ನು ಉಣಬಡಿಸಿದ್ದೀರಿ ಅಲ್ಲವೇ ಪರಮಾತ್ಮ. ನೋಡಿ ಮಾಸ್ಟರ್ಸ್, ಒಬ್ಬೊಬ್ರು ಒಂದೊಂದ್ ತರ ಭಕ್ತಿ. ನಾವು ಧ್ಯಾನ ಮಾಡಿ ಭಗವಂತನ ಕಾಣಿದ್ರೆ ಕೆಲವೊಬ್ರು ಜಪ ಮಾಡಿ ಭಗವಂತನ ಕಾಣ್ತಾರೆ. ಇನ್ನೊಬ್ರು ಮೀರಾಬಾಯಿ, ಸಂತ್ ಅವರೆಲ್ಲ ನೋಡ್ರಿ ಕೀರ್ತನೆಯ ಮುಖಾಂತರ ಪರಮಾತ್ಮನ ಒಲಿಸ್ಕೊಂಡ್ರು ಅಲ್ವಾ? ಸೊ ಒಬ್ಬೊಬ್ರದ್ದು ಒಂದೊಂದು ಭಕ್ತಿ ಮಾರ್ಗ ಬೇರೆ, ಆದ್ರೆ ನಾವೆಲ್ಲ ಕೊಡೋದು ಒಂದೇ ಮಾಸ್ಟರ್ಸ್. ನಾವು ಮಾರು ವೇಷದ ನಟನೆಯ ನಾಟಕವನ್ನು ಆಡದೆ ನಿಶ್ಚಿತ ಬದುಕಿನ ನಿಸ್ವಾರ್ಥತೆಯ ಬದುಕನ್ನು ಮೆಟ್ಟಿ ಜಯಿಸಬೇಕು. ನೋಡಿ ಮಾಸ್ಟರ್ಸ್, ನಾವ್ ಯಾರು ಹೊರಗೊಂದು ಒಳಗೊಂದು ಮಾಡ್ಕೊಳ್ಬೇಡ. ಅಂದ್ರೆ ಒಂದೇ ತರನಾಗಿ ನಾವೆಲ್ಲರೂ ಇರ್ಬೇಕು. ಯಾಕೆಂದ್ರೆ ಈ ನಿಸ್ವಾರ್ಥದ ಬದುಕನ್ನು ನಾವ್ ಯಾವ ರೀತಿ ಜಯಿಸ್ಬೇಕು ಅಂದ್ರೆ, ಈಗ ನೋಡ್ರಿ ಪಿಕ್ಚರ್ದಲ್ಲಿ ಮಾಡೋದು ನಾಟಕ, ಅವ್ರ ನಿಜ ಜೀವನದಲ್ಲಿ ಇರೋದು ರಿಯಲ್ ಲೈಫ್. ನಮ್ದೆಲ್ಲ ಹಾಗಾಗ್ಬಾರ್ದು. ನಾವು ನಿಶ್ಚಿತ ಬದುಕಿನ ಬದುಕಿ ನಾವು ಭಗವಂತನನ್ನ ಕಾಣ್ಬೇಕು ಮಾಸ್ಟರ್ಸ್ ಎಂದು ಹೇಳಿದ್ದೀರಿ. ಸಾಮಾನ್ಯರಲ್ಲಿ ಅಸಾಮಾನ್ಯರಂತೆ ಬದುಕಿದ ಈ ನಿಮ್ಮ ಜೀವನವನ್ನು ಪರಿಪರಿಯಾಗಿ ಬೋಧನೆಯ ಮೂಲಕ ನನಗೆ ಸಾಕ್ಷಿಭೂತರಾಗಿ
ಹೇಳಿ ತಿಳಿಸಿದ್ದೀರಿ ಅಲ್ಲವೇ? ನೋಡಿ ಮಾಸ್ಟರ್ಸ್, ಅವರು ಸಾಮಾನ್ಯಗಿಂತ ಅಸಾಮಾನ್ಯರಿದ್ರು. ತಮ್ಮ ಬಗ್ಗೆ ಅವ್ರು ಯಾವತ್ತೂ ಪ್ರಚಾರ ಮಾಡಕ್ ಹೋಗ್ಲಿಲ್ಲ. ಅಂತ ವ್ಯಕ್ತಿ, ಯಾಕಂದ್ರೆ ಕಾಳಿಕಾ ಮಾತೆಯನ್ನೇ ಆ ಅವರು ಅವರಿಗೆ ತುತ್ತು ಮಾಡಿ ಉಣಿಸಿದಂತವ್ರು ಅವರು, ಸಾಕ್ಷಾತ್ ಅವರ ದರ್ಶನ ಪಡೆದಂತ ವ್ಯಕ್ತಿ ಇವರು. ಸೊ ಅವರಿಗೆ ಒಂದು ಕಿಂಚಿತ್ತು ಅಹಂ ಇರಕ್ಲ, ತನ್ನ ಹೆಸರು ಬಳಿಲಿ ಅದ್ ಯಾವ್ದು ಅಪೇಕ್ಷಣೆ ಇರಂಗಿಲ್ಲ, ಅವರಿಗೆ ಇರಾಕಿಲ್ಲ ಮಾಸ್ಟರ್ಸ್. ಅವರು ಅದಕ್ಕೆ ಅವರು ಅವರ ಜೀವನದನ್ನ ನನಗೆ ಒಮ್ಮೆ ಅವರು ಸಾಕ್ಷಿ ಭಕ್ತರಾಗಿ ತೋರಿಸಿದ್ರು. ಈ ರೀತಿ ಇತ್ತು, ಈ ರೀತಿ ಆಯ್ತು, ಈ ರೀತಿ ನಾವು ಭಗವಂತನ ಕಾಣ್ಬೇಕು ಅಂತ ಹೇಳಿ ಮಾಸ್ಟರ್ಸ್. ಎಷ್ಟೋ ಸರಿ ಅವ್ರಂಗೆ ತೀರ್ಸಿ ಹೇಳ್ತಾರೆ ಮಾಸ್ಟರ್ಸ್, ಇದುವೇ ನಿನ್ನ ನಿಜವಾದ ಜನ್ಮವೆಂದು ತಿಳಿದುಕೋ ಎಂದಿದಲ್ಲ ತಂದೆ. ಒಂದೊಂದ್ಸರಿ ಹೇಳ್ತಿರು, ಯಾಕೆ ಅಂತ ಈ ಕ್ವಶನ್ ಮಾರ್ಕ್ ಮಾಡಿದ್ರೆ ಅವಾಗ ಹೇಳ್ತಿರು, ಯಾವ ಜನ್ಮದಲ್ಲಿ ನೀನು ಧ್ಯಾನವನ್ನ ಹಿಡಿತೀಯೋ ಅದೇ ನಿನ್ನ ನಿಜವಾದ ಜನ್ಮ ಅಂತೇಳಿ. ಆ ಮಾತು ತುಂಬಾ ಖುಷಿ ಆಯ್ತು ಮಾಸ್ಟರ್ಸ್. ಯಾವ ಜನ್ಮದಾಗ ಏನೇನೋ ಪಾಪ ಮಾಡಿರ್ತೀವಿ, ಇದ್ ಮಾಡಿರ್ತೀವಿ, ಕರೆ ಈ ಧ್ಯಾನವೆಂಬ ಅಮೃತವನ್ನ ಕುಡಿದ್ಮೇಲೆ ಇಡೀ ಜೀವನವೆಲ್ಲ ಅಮೃತಮಯ ಆಗಿ ಹೋಯ್ತು ಮಾಸ್ಟರ್ಸ್. ಆ ರೀತಿ ಅದಕ್ಕೆ ನಿಮಗೆ ಧನ್ಯವಾದಗಳು ಪರಮಾತ್ಮ. ಅರಿಯುವ ಬಾಳಲ್ಲಿ ಅರಿತು ನಡಿ, ತಿಳಿಯುವ ಬಾಳಲ್ಲಿ ತಿಳಿದು ನಡಿ, ನಡೆಯುವ ಹಾದಿಯಲ್ಲಿ ಧೃತಿಗೆಡತೆ ನಡಿ. ಕಾರಣ ನನ್ನ ಈ ಹೆಜ್ಜೆಗಳಿಗೆ ನನ್ನ ರಾಮಕೃಷ್ಣರೇ ನನಗೆ ದಾರಿ ಹೋಗರಾಗಿದ್ದಾರೆ. ನೋಡಿ ಮಾಸ್ಟರ್ಸ್, ನಾವ್ ಯಾವಾಗ್ಲೂ ಈ ಜೀವನ ನಮಗ್ ಸಿಕ್ಕೈತಿ ಅಂದ್ರೆ ದಯವಿಟ್ಟು ನಾವ್ ಯಾರು ವೇಸ್ಟ್ ಮಾಡ್ಕೋದ್ ಬೇಡ ಮಾಸ್ಟರ್ಸ್. ಏನಾದ್ರೂ ಆಗ್ಲಿ ಸ್ವಲ್ಪ ಆದ್ರೂ ಸಾಧನೆ ಮಾಡಿ ಸತ್ ಹೋಗ್ಬೇಕು ಅಲ್ವಾ ಮಾಸ್ಟರ್ಸ್. ಆದರ್ಶ ವಿವೇಕಾನಂದ ಒಂದು ಮಾತು ಹೇಳ್ತಾರೆ ಮಾಸ್ಟರ್ಸ್, ಆದರ್ಶವಿಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ, ಅಂದ್ರೆ ಆದರ್ಶವಿಲ್ಲದೆ ಸತ್ತರೆ ಸಾವಿಗೆ ಅವಮಾನ ಅಂತ ಹೇಗೆ ಮಾಸ್ಟರ್ಸ್ ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಏನಾದ್ರೂ ಮಾಡೋಣ, ಒಂದ್ ಸ್ವಲ್ಪ ಆದ್ರೂ ಸಾಧನೆ ಮಾಡಿ ನಾವು ಸಾವಿನ, ಅಂದ್ರೆ ನಾವು ಸಾಧನೆ ಮಾಡಿದ್ರೆ ಸತ್ರೆ ಸಾವಿಗೆ ಅವಮಾನ ಆಗ್ತೈತಿ, ಆದರ್ಶವಿಲ್ಲದ ಬದುಕೊಂಡ್ರ ಈ ಜೀವನಕ್ಕೆ ಅವಮಾನ ಆಗ್ತೈತಿ ಅಂತ ಹೇಳಿ ಮಾಸ್ಟರ್ಸ್. ಯಾವ ರೀತಿಯಲ್ಲಿ ನಿಮ್ಮನ್ನು ವರ್ಣಿಸಲಿ ತಂದೆ? ಈ ಅಖಂಡತೆಯಲ್ಲಿ ನಿಮ್ಮಂತ ಮಹಾನ್ ಸಾತ್ವಿಕರು, ಯೋಗಿಯು, ಆದರ್ಶ ವ್ಯಕ್ತಿಯು ಬೇರೊಬ್ಬರಿಲ್ಲ. ನೋಡಿ ಮಾಸ್ಟರ್ಸ್, ನನ್ನ ರಾಮಕೃಷ್ಣ ಪರಮಹಂಸನ್ನ ಎಷ್ಟು ವರ್ಣಿಸಿದ್ರು ಕಮ್ಮಿ. ಯಾಕಂದ್ರೆ ಈ ಅಖಂಡತೆಯಲ್ಲಿ ಈ ಭರತ ಖಂಡದಲ್ಲಿ ಅವರಂತ ಮಹಾನ್ ಸಾತ್ವಿಕರು ಅಥವಾ ಯೋಗಿಯು ಅಂತ ಆದರ್ಶ ವ್ಯಕ್ತಿಯು ಬೇರೊಬ್ಬರಿಲ್ಲ. ಯಾಕಂದ್ರೆ ಅವ್ರ ಬಗ್ಗೆ ನಿಮ್ಗೆಲ್ಲವೂ ಅವ್ರ ಜೀವನ ಚರಿತ್ರೆ ಗೊತ್ತಿದೆ ಅಂತ ತಿಳ್ಕೊತೀನಿ ಮಾಸ್ಟರ್ಸ್. ತನ್ನ ಶಾರದಾ ಮಾತೆನ ಅವರು ತನ್ನ ದಿವಿ ಸ್ವರೂಪವಾಗಿ ಆರಾಧನೆ ಮಾಡ್ತಿದ್ರು. ಅವ್ರ ಪಾದ ತೊಳೆದು ಅವ್ರಿಗೆ ಹೂವೆಲ್ಲ ಪಾದಕ್ಕೆ ಇರಿಸಿ ನಮಸ್ಕಾರ ಮಾಡ್ತಿದ್ರು. ನೋಡಿ ಎಂತ ಸರಳ ವ್ಯಕ್ತಿ, ಎಂತ ಸಾಧಾರಣ ವ್ಯಕ್ತಿ ಮಾಸ್ಟರ್ಸ್. ಅವರಿಗೆ ಅವರೇ ಸಾಟಿ ತಂದೆ. ನಿಮ್ಮನ್ನು ಹೊಗಳಲು ಪದಗಳೇ ಹೆಮ್ಮೆಯಿಂದ ಸಂಭ್ರಮದಿಂದ ಸ್ವಾಗತವನ್ನು ಕೋರಿ ನನ್ನನ್ನೇ ಬೇಡುತ್ತಿವೆ ತಂದೆ. ಒಮ್ಮೊಮ್ಮೆ ನೋಡಿ ಎಷ್ಟು ಅದ್ಭುತವಾಗಿ ಇದ್ದಾರೆ ಮಾಸ್ಟರ್ಸ್. ಒಮ್ಮೊಮ್ಮೆ ಅವ್ರ ಬಗ್ಗೆ ಏನಾದ್ರೂ ಹೇಳ್ಬೇಕು, ಅವ್ರ ಬಗ್ಗೆ ಏನಾದ್ರೂ ವರ್ಣಿಸ್ಬೇಕಂದ್ರ ಧ್ಯಾನದಲ್ಲಿ ಪದಗಳು ಖುಷಿ ಪಡ್ತಾ ಇದ್ದೆ ಮಾಸ್ಟರ್ಸ್. ನನ್ನನ್ನು ತಗೋ, ನನ್ನನ್ನು ಹಾಕು, ಈ ಸೆಂಟೆನ್ಸ್ ನನ್ನನ್ನು ಹಾಕು ಅಂತೇಳಿ. ಎಷ್ಟು ಅದ್ಭುತ ನೋಡಿ ಮಾಸ್ಟರ್ಸ್. ನನ್ನನ್ನು ತೆಗೆದುಕೋ, ನನ್ನನ್ನು ಸ್ವೀಕರಿಸು ಎಂದು. ಏನು ಈ ಮಾಯೆ ತಂದೆ, ಅರಿಯಲಾರೆ ತಂದೆ. ಒಮ್ಮೊಮ್ಮೆ ಧ್ಯಾನದಲ್ಲಿ ಇದೆಲ್ಲ ವಿಚಿತ್ರ ಆಗೋದ್ ನೋಡಿ ಒಮ್ಮೊಮ್ಮೆ ಅನಿಸ್ತೈತಿ ಮಾಸ್ಟರ್ಸ್, ಇದೆಲ್ಲ ಹೆಂಗ್ ಪಾಸಿಬಲ್, ಹೆಂಗ್ ಆಗ್ತೈತಿ ಇದೆಲ್ಲ, ಇದೊಂಥರ ಮಿರಾಕಲ್ ಎಲ್ಲ ಅಂತೇಳಿ ಮಾಸ್ಟರ್ಸ್. ಈ ಖುಷಿಗೆ ನನ್ನ ಪ್ರಾಣ ಪಕ್ಷಿಯು ಕೂಡ ಸಂಭ್ರಮ ಆಚರಣೆಯಲ್ಲಿ ಭಾಗವಹಿಸಿದೆ. ನೋಡಿ ಮಾಸ್ಟರ್ಸ್, ಇಷ್ಟೊಂದು ಖುಷಿ ಆದ್ಮೇಲೆ ನನ್ನ ಪ್ರಾಣ ಪಕ್ಷಿಯು ಕೂಡ ಅಷ್ಟೊಂದು ಖುಷಿ ಪಡತ್ತೆ ಮಾಸ್ಟರ್ಸ್. ಯಾಕಂದ್ರೆ ಎಲ್ಲ ಪದಗಳು ನನ್ನನ್ನು ತಗೋ, ನನ್ನ ರಾಮಕೃಷ್ಣ ಪರಮಹಂಸರನ್ನು ಹೊಗಳೋಕೆ ನನ್ನನ್ನು ತಗೋ ಅಂತೆ ಆ ಪದಗಳು ಕುಣಿಯುವಾಗ ಆ ಸಂಭ್ರಮ ಜೊತೆ ನನ್ನ ಪ್ರಾಣ ಪಕ್ಷಿಯು ಕೂಡ ಸಂಭ್ರಮಾಚರಣೆ ಪಡುವಂತ ಸನ್ನಿವೇಶ ನಾನು ನೋಡುವಂಗಾಯ್ತು ಮಾಸ್ಟರ್ಸ್ ಅಂತ ಹೇಳಿ. ನಿಮ್ಮ ಈ ನಿಷ್ಕಲ್ಮಶ ಪ್ರೀತಿಗೆ ಸೋಲದವರು ಇದ್ದಾರೆ ತಂದೆ. ನೋಡಿ ಇಷ್ಟೊಂದು ಪ್ರೀತಿ ತೋರಿಸ್ತಾರೋ ಮಾಸ್ಟರ್ಸ್ ಧ್ಯಾನದಲ್ಲಿ. ಸೊ ಆ ಪ್ರೀತಿಗೆ ನಾವೇನು ಸೋಲ್ದೆ ಇರಾಕಾಗ್ತೈತೇನ? ಈಗ ನೋಡಿ, ಯಾರಾದ್ರೂ ನಮ್ಮನ್ನ ಕಾಳಜಿ ಹೆಂಗ್ ಅನ್ಸೈತಿ, ಎಷ್ಟು ಕಾಳಜಿ ಮಾಡ್ತಾರಪ್ಪ ಇವ್ರು ನಮ್ಮನ್ನ ಅಂತೇಳಿ. ಸೊ ಹಾಗೆ ಆ ಭಗವಂತನ್ನೇ ಸ್ವತಃ ಕಾಳಜಿ ಮಾಡಿದ್ರೆ ಮಾಸ್ಟರ್ಸ್ ಎಷ್ಟು ಖುಷಿ ಆಗ್ಬಾರ್ದು ಅಲ್ವಾ? ಆ ನಿಷ್ಕಲ್ಮಶ ಪ್ರೀತಿಗೆ ಯಾರಾದ್ರೂ, ಅಂದ್ರೆ ಆ ಭಗವಂತನ ಪ್ರೀತಿಗೆ ಯಾರಾದ್ರೂ ಸೋಲ್ದೆ ಇರ್ತಾರ ಮಾಸ್ಟರ್ಸ್. ಜಗತ್ತೇ ಬೆರಗಾಗಿ ನಿಮಗೆ ದಾಸರಾದ ಈ ಜನ್ಮವೇ ಸಾಕೆಂದು ಎಲ್ಲೆಲ್ಲೂ ಪ್ರತಿಧ್ವನಿಸುತ್ತೆ ಪರಮಾತ್ಮ. ಹೌದಲ್ವಾ ಮಾಸ್ಟರ್? ಯಾಕೆಂದ್ರೆ ಈ ನಿಮಗೆ ದಾಸರಾದಂತ ಈ ಜನ್ಮ ಎಲ್ಲ ಕಡೆ ಹೇಳ್ಬೇಕು ಅನ್ಸ್ತೈತಿ, ಎಲ್ಲ ಕಡೆ ಪ್ರತಿಧ್ವನಿ ಮಾಡಿ ಒಂದ್ಸತಿ ಕೂಗಿ ಹೇಳ್ಬೇಕು. ಈ ನೋಡ್ರಿ, ಗೋಲ್ ಗುಮ್ಮಟ್ನಾಗ ಒಂದ್ಸತಿ ಕೂಗಿದ್ರೆ 7 ಸತಿ ಪ್ರತಿಧ್ವನಿಸ್ತೈತಿ ಅಲ್ವಾ ಮಾಸ್ಟರ್ಸ್? ಹಾಗೆ
ಪ್ರತಿಯೊಂದು ಸಾರಿಗೂ ಹೇಳ್ಬೇಕು, ಈ ಜನ್ಮ ಸಾರ್ಥಕ ಆಯ್ತು ನಂದು, ಈ ಜನ್ಮ ಸಾರ್ಥಕ ಆಗಿತ್ತು. ಯಾಕಂದ್ರೆ ಅವರಿಗೆ ದಾಸರಾದಂತ ಈ ಜನ್ಮ, ಈ ಶರೀರ, ಅವರು ಹಾಕಿದಂತ ಈ ಭಿಕ್ಷೆಗೆ ಅವರಿಗೆ ಎಷ್ಟು ಕೋಟಿ ಕೋಟಿ ಕೃತಜ್ಞತೆಗಳನ್ನು ಸಲ್ಲಿಸಿದ್ರು ಕಮ್ಮಿ ಅಂತ ಹೇಳಿ ಮಾಸ್ಟರ್ಸ್. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ನೋಡೆಂಬ ವಾಕ್ಯವನ್ನು ಎಷ್ಟು ಸಲೀಸಾಗಿ ನನಗೆ ತಿಳಿಸಿದ್ದೀರಿ ತಂದೆ. ಇದು ನಿಮ್ಗೆಲ್ಲರಿಗೂ ಈ ಸೆಂಟೆನ್ಸ್ ಗೊತ್ತಿರ್ಬೇಕು ಅಲ್ವಾ ಮಾಸ್ಟರ್ಸ್? ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂದ್ರೆ, ದೇಶ ಸುತ್ತಿ ನೋಡು ಎಂದರೆ ನಿಮ್ಮ ಭಾಷೆಯಲ್ಲಿ ಸಾವಿರಾರು ದೇವಸ್ಥಾನಗಳನ್ನು ಸುತ್ತುವುದು ಅಲ್ವಾ ಮಾಸ್ಟರ್ಸ್? ನೀವು ಎಷ್ಟೋ ದೇವಸ್ಥಾನಗಳನ್ನ ಹೋಗಿ ಬಂದಿರಿ, ಎಲ್ಲ ನೋಡ್ಕೊಂಡ್ ಬಂದಿರಿ ಹಾಗೆ. ಅಥವಾ ಜಪಿಸುವುದು ಅಥವಾ ಧ್ಯಾನಿಸುವುದು. ಕೋಶ ಓದಿ ನೋಡು ಎಂದರೆ ಆತನೇ ನಿರಾಕಾರನಾಗಿ ನಿಲ್ಲಲ್ಲೇ ಇರುವಾಗ ಅವನನ್ನು ಅಭ್ಯಸಿಸುವ ಮೂಲಕ ಅವನಿಗೆ ಶರಣಾಗಿದ್ದು ಎಂದು ತಿಳಿ ಹೇಳಿದ್ದೀರಿ ತಂದೆ. ನೋಡಿ ಎಷ್ಟು ಅದ್ಭುತವಾಗಿ ಇದೆ ಈ ವಾಕ್ಯ ಸೆಂಟೆನ್ಸ್. ನಾನು ಬೇರೆನೇ ಅರ್ಥ ಮಾಡ್ಕೊಂಡೆ ಮಾಸ್ಟರ್ಸ್, ಆದ್ರೆ ಇಷ್ಟೊಂದು ದೈವದ ಬಗ್ಗೆ ಹೇಳಿದರಂದ್ರೆ ಕೇಳೋಕೆ ಖುಷಿ ಆಗ್ತಿತ್ತು ಮಾಸ್ಟರ್ಸ್. ಈ ನಾವು ದೇಶ ಸುತ್ತಿ ನೋಡಿ ಭಗವಂತನ ಅಲ್ಲಿ ಇಲ್ಲಿ ನೋಡಿ ನಾವು ನಮಸ್ಕಾರ ಮಾಡ್ತೀವಲ್ಲ ಮಾಸ್ಟರ್ಸ್, ಆ ದೇವಸ್ಥಾನ ಈ ದೇವಸ್ಥಾನ ಅಂತೀನಿ. ಆದ್ರ ಈ ಕೋಶ ಓದಿ ನೋಡು ಅಂದಾಗ ಅವನ ನಿನ್ನೊಳಗದಾನು ಅಲ್ವಾ? ಸೊ ಅವನನ್ನ ಮೊದಲು ಅಭ್ಯಾಸ ಮಾಡು. ನೋಡಿ ಎಷ್ಟು ಅದ್ಭುತವಾಗಿದೆ. ನೀ ಯಾಕೆ ನನ್ನನ್ನು ಅಲ್ಲಿ ಇಲ್ಲಿ ಯಾಕೆ ಹುಡ್ಕೊಂಡು ಹೋಗ್ತಿ? ಆ ಊರು ಈ ಊರು ಅಂತ ಯಾಕೆ ಹುಡ್ಕೊಂಡು ಹೋಗ್ತಿ? ನಾನು ನಿನ್ನಲ್ಲಿ ಒಳಗದೇನು. ಸೊ ನೀನ್ ನನ್ನನ್ನು ಅಭ್ಯಸಿಸುವ ಮುಖಾಂತರ ನೀನ್ ನನಗೆ ಕಾಣುವಂತೆ. ನೋಡಿ ಎಷ್ಟು ಅದ್ಭುತವಾದ ಮಾತು ಮಾಸ್ಟರ್ಸ್. ಕಾಯಕದ ಬದುಕನ್ನು ನಿರಂತರವಾಗಿ ಸಾಗಿಸಿದರೆ ಕೈಲಾಸವೇ ನಿನ್ನಲ್ಲಿರುವುದು ಎಂದು ಹೇಳಿರಿ ತಂದೆ. ನೋಡಿ ಮಾಸ್ಟರ್ಸ್, ಕಾಯಕವೇ ಕೈಲಾಸ ಅನ್ನೋ ಹಾಗೆ ನಾವು ನಿರಂತರವಾಗಿ ಕಾಯಕನ ಮಾಡ್ಕೋತ ಹೋದ್ರೆ ಕೈಲಾಸ ಎಲ್ಲೂ ಇಲ್ಲ ಮಾಸ್ಟರ್, ಇಲ್ಲೇ ನಮ್ಮೊಳಗೆ ಇದೆ ಕೈಲಾಸ ಅಂತ ಹೇಳಿ ಮಾಸ್ಟರ್ಸ್. ಸ್ವರ್ಗ, ನರಕ, ಪರಲೋಕ, ಇಹಲೋಕ, ಭೂಲೋಕ, ಯಾವ ಲೋಕದಲ್ಲಿ ನನ್ನ ಆತ್ಮವು ಪ್ರಯಾಣ ಮಾಡುತ್ತದೆಯೋ ಆ ಎಲ್ಲ ಲೋಕದಲ್ಲಿ ನನ್ನ ರಾಮಕೃಷ್ಣರೇ ಇರುವಾಗ ನನ್ನ ಸಾವಿಗೆ ಭಯವೇ ಇಲ್ಲದಂತಾಗಿದೆ. ನೋಡಿ ಎಷ್ಟು ಅದ್ಭುತವಾದ ಮಾತು ಮಾಸ್ಟರ್ಸ್. ಮೊದಲು ನಾನು ಸಾವಂದ್ರೆ ಭಯ ಪಡ್ತಿದ್ದೆ, ಆದ್ರೆ ಈಗ ಯಾವ ಲೋಕಕ್ಕೆ ಹಾಕ್ರು ಪರವಾಗಿಲ್ಲ, ನರಕಕ್ಕ ಆಗ್ಲಿ, ಸ್ವರ್ಗಕ್ಕ ಆಗ್ಲಿ, ಪರಲೋಕಕ್ಕ ಆಗ್ಲಿ ಅಥವಾ ಇಹಲೋಕಕ್ಕಾಗ್ಲಿ, ಎಷ್ಟು ಲೋಕದಲ್ಲೂ ನನಗೆ ಗೊತ್ತಿಲ್ಲ ಮಾಸ್ಟರ್ಸ್, ಬೇಕಾದ ಲೋಕ ಇರ್ಲಿ, ಆದ್ರೆ ಮನಸ್ಸು ಹೇಳ್ತೈತಿ ಹೆಂಗ್ ಬೇಕಾದಂಗ್ ಕರ್ಕೊಂಡು ಹೋದ್ರು ನಡೀತೈತಿ. ಯಾಕಂದ್ರ ಇಲ್ಲಿ ಕುಂತು ನನ್ನ ರಾಮಕೃಷ್ಣರ ದರ್ಶನ ಮಾಡುವಾಗ ಎಲ್ಲಾ ಲೋಕದಲ್ಲೂ ನನ್ನ ರಾಮಕೃಷ್ಣರ ಇದ್ದಾರೇನೋ ಅಂತೇಳಿ ಅಷ್ಟು ಖುಷಿ ಆಗ್ತೈತಿ ಮಾಸ್ಟರ್. ಸೊ ನಿಮ್ಗೂ ಅದೇ ತರ ಯಾವ ಲೋಕಕ್ಕೆ ಹಾಕಿದ್ರೆ ಏನದು, ಅಲ್ಲಿ ಆ ಎಲ್ಲ ಲೋಕದಲ್ಲಿ ನೀವು ಜಪಿಸುವಂತ ಪರಮಾತ್ಮ ಇರುವಾಗ ಯಾಕೆ ನೀವೆಲ್ಲರೂ ಸಾವಿಗೆ ಭಯ ಪಡ್ತೀರಿ ಅಲ್ವಾ ಮಾಸ್ಟರ್ಸ್? ಎಷ್ಟು ಅದ್ಭುತವಾಗಿದೆ. ಇನ್ ಮಾತ್ರ ಯಾರು ಸಾವಿಗೆ ಭಯನೇ ಪಡಕ್ ಹೋಗ್ಬೇಡ್ರಿ. ಅದು ಹೇಗೆ ಈ ಮನಸ್ಸು ದೃಢ ನಿರ್ಧಾರವೆಂಬ ಸಾವಿಗ ಭಯಪಡದಿರುವ ಕಾರಣ ಈ ದೇಹವೆಂಬ ರಥವನ್ನು ನನ್ನ ಗುರುಗಳೇ ನಡೆಸುವಾಗ ನಾನ್ಯಾಕೆ ಆ ಭಯಕ್ಕೆ ಶರಣಾಗಬೇಕು ಅಲ್ಲವೇ? ನೋಡಿ ಮಾಸ್ಟರ್, ಇದು ಪ್ರತಿಯೊಬ್ಬ ಮಾಸ್ಟರ್ಗೂ ಅಂದ್ರೆ ಜೀವನದಲ್ಲಿ ಬರ್ಬೇಕಾದಂಥದ್ದು. ಯಾಕಂದ್ರೆ ಈ ರಥನ ನಡೆಸೋರು ಒಳಗಿದ್ದ ಪರಮಾತ್ಮ ಅಲ್ವಾ ಮಾಸ್ಟರ್ಸ್? ಸೊ ಈ ಅವ್ರೇ ಆ ಗುರುಗಳನ್ನೇ ಇದೆಲ್ಲ ಈ ದೇಹಕ್ಕೆ ಏನಂತಾರೆ ಆ ಆನೆ ಮೇಲೆ ಮಾವುತ ಕೂತ್ಕೊಂಡು ಹೇಗೆ ಆನೆನ ಸಾಗಿಸ್ತಾರೋ ಅಂದ್ರೆ ನಡ್ಸ್ಕೊಂಡು ಹೋಗ್ತಾರೋ, ಹೇಳ್ದಂಗೆ ಕೇಳುವಂಗ ಇರ್ತಿದ್ಲ. ಸೊ ಆ ರೀತಿ ನನ್ನೊಳಗೆ ನನ್ನ ಭಗವಂತ ಇರುವಾಗ ಈ ಯಾಕೆ ಇದಕ್ಕೆಲ್ಲ ನಾ ಬಯಕೆ ಶರಣಾಗ್ಬೇಕು ಅಲ್ವಾ ಮಾಸ್ಟರ್? ಸೊ ಇನ್ಮೇಲೆ ನಾವ್ ಯಾವತ್ತೂ ಭಯದ ಪದಕ್ಕೆ ಅಂಜಬಾರ್ದು ಮಾಸ್ಟರ್ಸ್. ಹಾಗೆ ನನ್ನ ದೃಢ ಸಂಕಲ್ಪಕ್ಕೆ ಕಾರಣರೇ ನನ್ನ ರಾಮಕೃಷ್ಣರು. ಇದೆಲ್ಲವೂ ಇಷ್ಟೊಂದು ನಾನು ಜೋರಾಗಿ ಮಾತಾಡ್ತಾ ಇದ್ದೀನಿ ಇದ್ರ ಬಗ್ಗೆ ಹೇಳ್ತೀನಿ ಅಂತಂದ್ರೆ ಇದಕ್ಕೆಲ್ಲ ಕಾರಣ ನನ್ನ ರಾಮಕೃಷ್ಣ ಪರಮಹಂಸರು ಮಾಸ್ಟರ್ಸ್. ಕೆತ್ತನೆಯ ಏಟನ್ನು ತಿಂದು ಒಂದು ಶಿಲೆಯೇ ಹೇಗೆ ಪ್ರತಿರೂಪದ ಭಗವಂತನಿರುವಾಗ ನನಗೆ ತಿಳಿ ಹೇಳಿದ ಅಥವಾ ಚಿತ್ತಿಸಿದ ಈ ಗುರುವಿನಿಂದ ಈಗ ನಾನೇ ಮನುಜನಾಗಿದ್ದೇನೆ. ಇದು ಮಾತ್ರ ಸತ್ಯ ಮಾಸ್ಟರ್ಸ್. ಧ್ಯಾನಕ್ಕಿಂತ ಬರೋಕ್ಕಿಂತ ಮುಂಚೆ ನಾನು ಮನುಜರಾಗಿರ್ಲಿಲ್ಲ. ಬರೇ ಜೀವನ ಅಂದ್ರೆ ನರಕ, ಹಂಗೆ ಹಿಂಗೆ, ಜೀವನ ಅಂದ್ರೆ ಇದು ಕೆಟ್ಟದ್ದು ಆ ರೀತಿ ಅನ್ಕೊಳ್ತಾ ಇದ್ದೀವಿ ಮಾಸ್ಟರ್ಸ್. ಆದ್ರೆ ಧ್ಯಾನಕ್ಕೆ ಬಂದ್ಮೇಲೆ ಒಂದು ಸುಂದರ ಪ್ರಪಂಚಕ್ಕೆ ಬಂದೆ ಮಾಸ್ಟರ್ಸ್. ಆ ಸುಂದರ ಪ್ರಪಂಚ ಯಾವ ರೀತಿ ಇದೆ ಅಂದ್ರೆ ನೋಡಿ, ಈಗ ಈಗ ನೋಡಿ ಒಂದು ಶಿಲೆಯಲ್ಲಿ ಒಂದು ಗುಡಿಯಲ್ಲಿ ನಾವು ಹೋಗಿ ಅದಕ್ಕೆ ಕೈ ಮುಗಿತೀವಿ ಅಂದ್ರೆ ಅಲ್ಲಿ ಯಾಕೆಂದ್ರೆ ಆ ಕೆತ್ತಿದಂತ ಶಿಲೆ ಭಗವಂತನ ಆಕಾರ ಪಡ್ಕೊಂಡಿರ್ತಿದೆ ಅಲ್ವಾ ಮಾಸ್ಟರ್ಸ್? ಸೊ ನಾವು ಅದಕ್ಕೆ ಹೋಗಿ ಕೈ ಮುಗಿತೀವಿ. ಆ
ಆ ಆ ಶಿಲೆ ಅಂದ್ರೆ ನನಗೆ ತಿಳಿದ ಅಥವಾ ತಿದ್ದಿಸಿದ ಈ ನಮಗೆ ಎಲ್ಲೂನು ಅವರೇ ತಿಳಿ ಹೇಳ್ತಾರೆ ಮತ್ತೆ ತಿದ್ದಿಸಿ ಹೇಳ್ತಾರೆ ಮಾಸ್ಟರ್ಸ್. ಅದಕ್ಕೆ ಆ ಗುರುವಿನಿಂದ ಈಗ ನಾನು ಅಂದ್ರೆ ತಿಳ್ಕೊಂಡು ಈಗ ಶಿಲ್ಪಿ ಯಾವ ರೀತಿ ಆ ಕೆತ್ತಿ ಹೇಗೆ ವಿಗ್ರಹ ಮಾಡ್ತಾರಲ್ಲ ಆ ರೀತಿ ನನ್ನನ್ನು ಕೂಡ ರಾಮಕೃಷ್ಣ ಪರಮಹಂಸರು ಒಂದು ಕೆತ್ತಿ ಒಂದು ಶಿಲೆಯನ್ನಾಗಿ ಮಾಡಿದ್ರು ಮಾಸ್ಟರ್ಸ್. ಅದಕ್ಕೆ ಎಲ್ಲಾನು ಬೋಧನೆ ಮಾಡಿದ್ರು. ಯಾಕೆಂದ್ರೆ ಮೊದಲು ಇದ್ದಿದ್ದ ನನ್ನ ಜೀವನಕ್ಕೂ ಈಗ ಇದ್ದಿದ್ದ ಜೀವನಕ್ಕೂ ಅದಗಜಾಂತರ ವ್ಯತ್ಯಾಸ. ಯಾಕೆಂದ್ರೆ ಮೊದಲು ದುಃಖದಿಂದ ಕೂಡಿತ್ತು, ಈಗ ತುಂಬಾ ಖುಷಿಯಿಂದ ಕೂಡಿದೆ ಮಾಸ್ಟರ್ಸ್. ಸೊ ಇದಕ್ಕೆಲ್ಲವೂ ಈ ಗುರುವಿನ ಮುಖಾಂತರ ಇದೆಲ್ಲವೂ ಸಾಧ್ಯವಾಯ್ತು ಮಾಸ್ಟರ್ಸ್. ಅದಕ್ಕೆ ಈಗ ಮಾನವಳಾಗಿದ್ದೀನಿ ಮಾಸ್ಟರ್ಸ್. ಸಾವಿಗೇನೆ ಅವಮಾನವಾಗಿರುವ ಹಾಗೆ ಬದುಕಿದವರು ನನ್ನಿ ರಾಮಕೃಷ್ಣರು. ಹಾಗೆ ಅವರದ ಹಾದಿಯನ್ನೇ ತುಳಿದು ಬದುಕಿದ ನಮ್ಮಂತ ಅಷ್ಟು ಅಜ್ಞಾನಿಗಳನ್ನು ಬದುಕಿಗೆ ಅವರೇ ಪ್ರತಿಮೆಯ ಕ್ರೀಡರಾಗಿದ್ದಾರೆ ಅಲ್ವಾ ಮಾಸ್ಟರ್ಸ್. ನೋಡಿ ಮಾಸ್ಟರ್ಸ್, ಸಾವು ಕೂಡ ಅವ್ರನ್ನ ಕರ್ಕೊಂಡು ಹೋಗಕ್ಕೆ ಹೆದರ್ತಾ ಇತ್ತು, ಯಾವ ರೀತಿ ಇವ್ರನ್ನ ಕರ್ಕೊಂಡು ಹೋಗ್ಲಿ ನಾ ಅಂತ ಹೇಳಿ. ಸೊ ನಾವು ಅದೇ ರೀತಿ ಜೀವನನ ನಡೆಸಬೇಕು. ಸಾವು ಕೂಡ ಅವಮಾನ ಆಗೋ ರೀತಿ ನಾವು ಬದುಕ್ಬೇಕು ಮಾಸ್ಟರ್. ಅದು ನಮ್ಮನ್ನ ಕರೆಯೋಕ್ ಬಂದ್ರೆ ಅಪ್ಪ ಹೆಂಗ್ ಕರ್ಕೊಂಡು ಹೋಗ್ಲಿ ಇವಳನ್ನ, ಇವಳು ಇಷ್ಟೊಂದು ಧ್ಯಾನ ಮಾಡ್ತಾಳು, ಇಷ್ಟೊಂದು ಭಗವಂತನ ಕಂಡಿದ್ದಾಳು, ನಾನು ಹೆಂಗ್ ಕರ್ಕೊಂಡು ಹೋಗ್ಲಿ ಅಂತ ಅದೇ ವಿಚಾರ ಮಾಡ್ಬೇಕು ಮಾಸ್ಟರ್. ಸೊ ಆ ರೀತಿ ನಾವು ಬದುಕ್ಬೇಕು. ಸೊ ಇದಕ್ಕೆಲ್ಲ ಯಾವ ರೀತಿ ಅಂದ್ರೆ ಇದನ್ನೆಲ್ಲ ಸಾಗಿದೆ ಅಂತೇಳಿ ನನ್ನ ರಾಮಕೃಷ್ಣ ಪರಮಹಂಸರು. ಸೊ ನಾವು ಕೂಡ ಅವ್ರ ಹಾದಿಯೊಳಗೆ ನಾವೆಲ್ಲರೂ ಸಾಗ್ಬೇಕು ಮಾಸ್ಟರ್ಸ್. ಯಾಕೆಂದ್ರೆ ಇಂಥ ಅಜ್ಞಾನಿಯನ್ನ ಅವ್ರು ಸುಜ್ಞಾನಿಯಾಗಿ ಏನಾಗಿ ಮಾಡಿದ್ರು. ನನಗೆ ಅಕ್ಷರ ಬೋಧನೆಯನ್ನ ಬಿತ್ತಿ ನನ್ನ ಒಳಗಿದ್ದಂತ ಕಲ್ಮಶನ್ನ ಅವ್ರು ತೆಗೆದ್ರು, ಒಂದು ಹೊಸ ಪ್ರಪಂಚಕ್ಕೆ ನನ್ನನ್ನ ಕರ್ಕೊಂಡು ಹೋದ್ರು. ಸೊ ಇದಕ್ಕೆಲ್ಲವೂ ಕಾರಣ ರಾಮಕೃಷ್ಣ ಪರಮಹಂಸರು. ಸೊ ಅವರು ತುಳಿದಂತ ಹಾದಿನೇ ನಾವೆಲ್ಲರೂ ಪ್ರತಿಯೊಬ್ರು ತುಳಿಬೇಕು ಮಾಸ್ಟರ್ಸ್. ಗುಡಿಗೆ ಕಳಸ ಬಿದ್ದಂತೆ ನನ್ನ ಬಾಳಲ್ಲಿ ಅವರೇ ನನಗೆ ಆಶಾ ಆಗಿದ್ದಾರೆ ನೋಡಿ ಮಾಸ್ಟರ್ಸ್. ನಾವು ಪ್ರತಿಯೊಂದು ಗುಡಿ ನೋಡಿದ್ರು ಅದಕ್ಕೆ ಕಳಸ ಅಂತ ಇಟ್ಟಿದ್ದಾರೆ ಅಲ್ವಾ ಮಾಸ್ಟರ್ಸ್. ಸೊ ಅದೇ ರೀತಿ ನಮ್ಮ ಬಾಳಲ್ಲೂ ನಮ್ಗೆ ಒಬ್ರು ಗುರುವಾಗಿ ಪ್ರತಿಯೊಬ್ಬರ ಜ್ಞಾನಿಗಳಿಗೂ ಒಬ್ರು ಗುರು ಅಂತ ಇದ್ದೇ ಇರ್ತಾರೆ ಮಾಸ್ಟರ್ಸ್. ಸೊ ಅವ್ರೆಲ್ರು ನಮ್ಗೆ ಒಂದು ಹಣತೆಯ ತರ, ಒಂದು ಆರ್ಧ ಹಣತೆಯ ತರ ಮಾಸ್ಟರ್ಸ್ ಅವರು. ಮನಸ್ಸು ಅದರ ಬಗ್ಗೆ ಅರ್ತಿಲ್ಲವೆಂದರೇನು, ನನ್ನ ಅಂತರಾತ್ಮ ಅವರನ್ನು ಅರ್ತಿದೆಯಲ್ಲ ಅಷ್ಟೇ ನೋಡಿ ಮಾಸ್ಟರ್ಸ್. ನಮ್ಗೆ ಅವ್ರ ಬಗ್ಗೆ ಗೊತ್ತಿರ್ಲಿ ಇರ್ಲಿ ಅದ್ ಯಾವ್ದು ಇಂಪಾರ್ಟೆಂಟ್ ಅಲ್ಲ ಮಾಸ್ಟರ್ಸ್. ಯಾಕಂದ್ರೆ ನನ್ಗೂ ಕೂಡ ರಾಮಕೃಷ್ಣ ಪರಮಹಂಸ ಬಗ್ಗೆ ಏನೇನು ಗೊತ್ತಿಲ್ಲ ಮಾಸ್ಟರ್ಸ್. ಆದ್ರೆ ನನ್ನ ಅಂತರಾತ್ಮ ಅವ್ರನ್ನ ಅರ್ತ್ಕೊಂಡಿದೆ ಮಾಸ್ಟರ್ಸ್. ಸೊ ನಾವು ಪ್ರತಿಯೊಬ್ಬರು ನೀವು ಯಾರು ವಿಚಾರ ಮಾಡಕ್ ಹೋಗ್ಬೇಡಿ, ನಿಮ್ಗೆ ಈ ಗುರು ಬಗ್ಗೆ ಗೊತ್ತಿಲ್ಲ, ಇವ್ರ ಬಗ್ಗೆ ಗೊತ್ತಿಲ್ಲ, ಈ ಭಗವಂತನ ಬಗ್ಗೆ ಗೊತ್ತಿಲ್ಲ, ಯಾವ್ದು ಬೇಡ. ನಿಮ್ಮ ಅಂತರಾತ್ಮ ಪ್ರತಿಯೊಬ್ಬರ ಬಗ್ಗೆನೂ ಅರ್ತ್ಕೊಂಡು ಬಂದಿರ್ತೀವಿ ಮಾಸ್ಟರ್ಸ್. ಸೊ ಅದ್ರ ಧ್ವನಿ ಒಂದ್ಸತಿನೂ ಕೇಳ್ರಿ, ಅದು ಎಲ್ಲ ನಿಮಗೆ ಹೇಳ್ತಿದೆ ಮಾಸ್ಟರ್ಸ್. ಸೊ ಅದನ್ನ ನೀವು ಅರಿತ್ರೆ ಸಾಕು ಮಾಸ್ಟರ್ಸ್. ನಿಮ್ಮನ್ನ ಮನಸ್ಸು ಅರಿಲಿಕ್ಕೆ ಪರವಾಗಿಲ್ಲ ಮಾಸ್ಟರ್ಸ್. ಕಪ್ಪು ಮುಸುಕಿದ ಮೋಡವಿದ್ದಂತೆ ಈ ಜೀವನಕ್ಕೆ ನೀವೇ ನಮ್ಮನ್ನು ಶ್ವೇತವರ್ಣದ ಹಾಲಿಗೆ ಮಾರ್ಪಾಡು ಮಾಡಿದ್ದೀರಿ ನೋಡಿ ಮಾಸ್ಟರ್ಸ್. ಎಷ್ಟು ಅದ್ಭುತವಾಗಿ ಇದ್ದರು. ಮೊದಲು ಜೀವನ ಅಂದ್ರೆ ಕತ್ಲೆ ತುಂಬಿತ್ತು. ಎಷ್ಟೋ ಸಾರಿ ಎಲ್ರೂ ದುಃಖ ಪಟ್ಟಿರ್ತೀವಿ, ನನಗೆ ಈ ತರ ತ್ರಾಸ ಆಯ್ತು, ಯಾಕ ನನ್ನ ಜೀವನದಲ್ಲಿ ಬರೀ ಕತ್ಲೆ ತುಂಬಿಕೊಂಡಿದ್ದಿ ಹಂಗ ಎಷ್ಟೋ ಸರಿ ನೀವು ಎಲ್ರೂ ಮಾತಾಡ್ಕೊಂಡಿರ್ಬೇಕು. ಕರೆ ಧ್ಯಾನಕ್ಕೆ ಬಂದ್ಮೇಲೆ ಮುಗಿತು ಮಾಸ್ಟರ್ಸ್. ಯಾಕಂದ್ರೆ ನಮ್ಮನ್ನ ಕಪ್ಪು ವರ್ಣದಿಂದ ಶ್ವೇತ ವರ್ಣಕ್ಕೆ ಟ್ರಾನ್ಸ್ಲೇಷನ್ ಮಾಡೋದೇ ನಮ್ಮ ಗುರುಗಳು ಅಲ್ವಾ. ಗುರು ಪೂರ್ಣಿಮೆ ದಿವಸ ಎಷ್ಟು ಅದ್ಭುತವಾದ ಮಾತುಗಳನ್ನ ಅವರು ಹೇಳ್ಕೊಟ್ಟಿದ್ದಾರೆ ಅಂತ ಹೇಳಿ ಮಾಸ್ಟರ್ಸ್. ಹಾಗೆ ಅದಕ್ಕೆ ಗುರು ಪೂರ್ಣಿಮೆ ದಿವಸ ಹುಣ್ಣಿಮೆ ಮೇಲೆ ತುಂಬಿದ ಚಂದ್ರ ಯಾವ ರೀತಿ ಬೆಳಗ್ತಾನೆ ಅಥವಾ ಅಮಾಶೆಯಲ್ಲಿ ಕತ್ಲು ಯಾವ ರೀತಿ ಕಾಣುತ್ತೆ ಅಂತ ನಿಮ್ಗೆ ಗೊತ್ತೇ ಇದೆ ಅಲ್ಲ ಮಾಸ್ಟರ್ಸ್. ಸೊ ಅದಕ್ಕೆ ಗುರು ಪೂರ್ಣಿಮೆಯ ದಿವಸ ನಮ್ಮ ಜೀವನವೆಲ್ಲ ಹೊಸ ಅಧ್ಯಾಯದಿಂದ ಸ್ಟಾರ್ಟ್ ಆಗ್ಲಿ ಮಾಸ್ಟರ್ಸ್ ಈ ಗುರು ಪೂರ್ಣಿಮೆಯ ದಿವಸ. ಅದಕ್ಕೆ ಪ್ರತಿಯೊಬ್ಬರು ನಾವು ಸಿನ್ಸಿಯರ್ ಆಗಿ ನಾವೆಲ್ಲರೂ ಧ್ಯಾನದ ಮುಖಾಂತರ ನಾವು ಕೂಡ ಕತ್ಲೆ ಕಡೆಯಿಂದ ಬೆಳಕಿನ ಕಡೆ ಬರೋಣ ಮಾಸ್ಟರ್ಸ್. ಇವತ್ತು ಹುಣ್ಣಿಮೆ. ಸೊ ಪೂರ್ಣ ಚಂದ್ರನ ಹಾಗೆ ನಾವು ಕೂಡ ಬೆಳದಿಂಗಳ ಹಾಗೆ ಎಲ್ರೂ ಬೆಳಗ್ತಾ ಇರೋಣ ಮಾಸ್ಟರ್ಸ್. ಚಿರಋಣಿ ತಂದೆ. ಸೊ ಎಲ್ಲ ಇವತ್ತಿನ ಗುರುವಂದನೆಗೆ ನಾವೆಲ್ರೂ ನಮ್ಮ ಶಿರಬಾಗಿ ಅವ್ರಿಗೆ ಎಲ್ರಿಗೂ ನಾವು ಚಿರಋಣಿನ ತಲುಪಿಸ್ಬೇಕು ಮಾಸ್ಟರ್ಸ್ ಇವತ್ತು ಎಲ್ಲಾರ್ಗು ಮಾಸ್ಟರ್ಸ್. ಹೇಗೆ ತಂದೆ ತಾಯಿ ಋಣವನ್ನು ತೀರಿಸಲು ಸಾಧ್ಯವಿಲ್ಲವೋ ಹಾಗೆ ಕೂಡ ಗುರುವಿನ ಋಣವನ್ನು ತೀರಿಸಲು ಅಸಾಧ್ಯವಾದ ಮಾತು ಪರಮಾತ್ಮ.
ನೋಡಿ ಮಾಸ್ಟರ್ಸ್, ನೀವು ಎಷ್ಟೋ ಮಂದಿ ಹೇಳ್ತಿರ್ಬೇಕು, ನಂಗೆ ನಮ್ಮ ಅಪ್ಪ ಅಮ್ಮ ಎಷ್ಟು ಸಹಾಯ ಮಾಡು ಈ ಮಟ್ಟಕ್ಕೆ ಬಂದೀನಿ ಅಂದ್ರೆ ನಮ್ಮ ಅಪ್ಪ ಅಮ್ಮ ಕಾರಣ ಅಂತೇಳಿ. ಸೊ ಹಾಗೆ ನಾವು ಅಲ್ಲೊಂದು ಮಾತು ಸೇರಿಸ್ಬೇಕು, ಏನು ಅಂತಂದ್ರೆ ತಂದೆ ತಾಯಿಯ ಜೊತೆ ಗುರುವಿನ ಅವ್ರನ್ನ ಯಾವತ್ತೂ ನಾವು ತೀರ್ಸಕ್ಕಾಗೋದಿಲ್ಲ ಮಾಸ್ಟರ್ಸ್. ಒಂದ್ ಅಕ್ಷರ ಕಲಿಸ್ಲಿ ಅಥವಾ ಎರಡ್ ಅಕ್ಷರ ಕಲಿಸ್ಲಿ, ಯಾರು ಕಲಿಸ್ಲಿ, ಅವ್ರು ನಮ್ಮ ಗುರು. ಅಕ್ಕ ನೋಡಿ, ಅಕ್ಕ ಈಗ ನೋಡಿ ತಂಗಿ ಆದ್ರೆ ಅಕ್ಕ ತಿದ್ದಿ ಹೇಳ್ತಾಳೆ, ಓ ಈ ತರ ಅಲ್ಲ ಈ ತರ, ಅಕ್ಕ ನಮ್ಮ ಗುರುನನ್ನೇ. ನೋಡಿ, ನಮಗೆ ಅಹಂಕಾರ ಇರಬಾರ್ದು, ನಾನು ಯಾಕೆ ಇವರಿಂದ ಕಲೀಲಿ ಅನ್ನೋದು ಅಹಂಕಾರ ಇರಬಾರ್ದು. ಅವಾಗ ನಮ್ಮ ತಲೆಗೆ ಆ ಧ್ಯಾನ ಹತ್ತೋದಿಲ್ಲ ಮಾಸ್ಟರ್ಸ್. ಪ್ರತಿಯೊಬ್ರು ಏನಾದ್ರೂ ಹೇಳ್ಕೊಡ್ಲಿ, ಅವ್ರು ನಮ್ ಒಳ್ಳೆ ಜೀವನಕ್ಕೇನೆ ಅವ್ರು ನಮ್ಗೆ ಹೇಳ್ಕೊಡ್ತಾ ಇದ್ರು. ಈ ಜೀವನ ಪಾಠಕ್ಕೆ ಅವು ಎಲ್ಲವೂ ಇಂಪಾರ್ಟೆನ್ಸ್ ಮಾಸ್ಟರ್ಸ್. ಸೊ ಹಾಗಾಗಿ ನಾವ್ ಯಾರನ್ನೂ ಕೀಳ್ ಮಟ್ಟದಲ್ಲಿ ಕಾಣ್ಬಾರ್ದು. ಇವರಿಂದ ನಾನೇನ್ ಕಲಿಬೇಕು, ಈಕಿಗೆ ಏನ್ ಬರ್ತೈತಿ, ಇವಳು ಏನ್ ಬರ್ತೈತಿ. ಯಾರಲ್ಲಿ ಎಷ್ಟು ಧ್ಯಾನ ಅಡಕಿರುತ್ತದೋ, ಯಾರು ಎಷ್ಟು ಜ್ಞಾನ ತುಂಬಿಕೊಂಡಿರ್ತಾರೋ ಯಾರಿಗ್ ಗೊತ್ತು ಅಲ್ಲ ಮಾಸ್ಟರ್ಸ್. ಸೊ ನಾವ್ ಅದಕ್ಕೆ ಯಾವತ್ತು ಯಾರನ್ನೂ ಕೀಳಾಗ್ ಕಾಣ್ಬಾರ್ದು. ಇವ್ರ ಹಿಂಗೆ. ಭಗವಂತ ಕೊಟ್ಟಂಗೆ ನಾವ್ ಯಾವಾಗ್ಲೂ ಇರ್ಬೇಕು ಅಲ್ವಾ. ಈ ಮತ್ತೊಬ್ರು ಕಪ್ಪು ಇರ್ತಾರೆ, ಒಬ್ರು ಬೆಳಗಿರ್ತಾರೆ, ಹೌದು, ಅವ್ರವ್ರ ಶರೀರದ ಮೇಲೆ. ಆದ್ರೆ ಬಣ್ಣ ಇಂಪಾರ್ಟೆಂಟ್ ಅಲ್ಲ ಮಾಸ್ಟರ್ಸ್, ಅವ್ರ ಮನಸ್ಸು, ಅವ್ರು ಯಾವ ರೀತಿ ನಮಗೆ ಮಾತಾಡಿ ಸ್ಪಂದನೆ ಕೊಡ್ತಾರಲ್ಲ, ಸೊ ಅದೇ ರೀತಿ ನಾವು ಅವ್ರಿಗೆ ಮಾತಾಡಿ ಸ್ಪಂದನೆನ ನೀಡಬೇಕು. ಹೋಗ್ಲಿ ಆ ಮನುಷ್ಯ ಹಿಂಗಂತೆ ನಾವ್ ಯಾವಾಗ್ಲೂ ದೂರಬಾರ್ದು. ಅವರು ಅಹಂಕಾರ ಅವ್ರಿಗೇನು ಮಾಡೋದಿಲ್ಲ ಮಾಸ್ಟರ್ಸ್, ಅದು ನಮ್ಮನ್ನೇ ಸುಡುತ್ತದೆ. ಇದನ್ನ ನಾವು ತಲೆ ಇಟ್ಕೋಬೇಕು. ಇನ್ ಮೈಂಡ್ ನಾವು ಅಹಂಕಾರವನ್ನ ಮೆಟ್ಟಿ ನಿಂತು ನಾವೆಲ್ಲರೂ ಮಾತಾಡ್ಬೇಕು ಮಾಸ್ಟರ್ಸ್ ಅಲ್ವಾ. ಸೊ ಅವಾಗ್ಲೇ ಈ ಗುರು ಪೂರ್ಣಿಮೆಗೆ ಬೆಳದಿಂಗಳಾಗಿ ಬೆಳಗೋದಕ್ಕೆ ಇದು ಒಂದು ಅವಕಾಶ ಮಾಸ್ಟರ್ಸ್. ಆ ಅನಂತತೆಯಲ್ಲಿ ಏಕತೆಯ ಭಾವ ಕೂಡಿ ಮೌನಕ್ಕೆ ಜಾರಿದಾಗ, ಆ ಏಕಾಂತದ ಅಲಿನಲ್ಲಿ ಆತ್ಮನ ಮತ್ತು ಪರಮಾತ್ಮನ ಮಿಲನವಾದಾಗ, ಶೂನ್ಯತ್ವದ ಭಾವ ಒಡಗೂಡಿ ಅಂತರಂಗ ಶುದ್ಧಿಯಾಗಿ ಕೇವಲ ನಶ್ವರಕ್ಕೆ ಜಾರಿ ಇಡೀ ಬ್ರಹ್ಮಾಂಡದ ಕಾಂತಿ ಹೊರಸೂಸಿ ಆ ಅಗಾಧ ವಿಶ್ವ ಪ್ರಾಣಶಕ್ತಿ ಶರೀರವೆಲ್ಲ ಪ್ರವೇಶ ಮಾಡಿ. ನೋಡಿ ಮಾಸ್ಟರ್ಸ್, ಆ ಅನಂತತೆಯಲ್ಲಿ ಇವತ್ತಿನ ದಿವಸ ಯಾವ ರೀತಿ ಅಂದ್ರೆ ಗುರು ಪೂರ್ಣಿಮೆ ದಿವಸ ಪೂರ್ಣ ಚಂದಿರದೊಂದಿಗೆ ನಾವು ಧ್ಯಾನವನ್ನ ಯಾವ ರೀತಿ ಮಾಡ್ಬೇಕು ಅಂದ್ರೆ ಪೂರ್ಣ ಸೈಲೆಂಟ್ ಮಾಸ್ಟರ್ಸ್. ನಿಶ್ಶಬ್ದ, ಏನು ಒಂದು ಥಾಟ್ ಮಾತಾಡ್ಕೊಳ್ದು ಮಾಸ್ಟರ್ಸ್. ಏಕಾಂತದಲ್ಲಿ ಇರ್ಬೇಕು, ಒಂದು ಮಾತು ಮಾತಾಡ್ಬೋದು. ಆಮೇಲೆ ಆ ಆತ್ಮ ಮತ್ತು ಪರಮಾತ್ಮನ ಮಿಲನವಾದಾಗ ನಾವು ಒಂದೇ ಕಡೆ ಆತ್ಮದಲ್ಲಿ ಪರಮಾತ್ಮನ ಗೋಚರವಾದಾಗ ಅಲ್ಲಿ ನಮ್ಮ ಅಂತರಂಗ ಶುದ್ಧಿ ಆಗ್ತದ. ಹೌದದ ಮಾಸ್ಟರ್ಸ್, ಎಷ್ಟು ಅದ್ಭುತವಾಗಿ ಇದ್ದಾರೆ ನೋಡ್ರಿ. ಮತ್ತೆ ಅಂತರಂಗ ಶುದ್ಧಿಯಾಗಿ ಕೇವಲ ನಶ್ವರಕ್ಕೆ ಜಾರಿ, ಅಲ್ಲಿ ಜೀರೋ ಥಾಟ್ಸ್ ಮಾಸ್ಟರ್ಸ್. ನಾವು ಒಂದು ಆಲೋಚನೆನೂ ಅಲ್ಲಿ ಹಾಕ್ಬಾರ್ದು ಮಾಸ್ಟರ್ಸ್. ಸೊ ಅವಾಗ ನಮ್ಗೆ ಏನಾಗ್ತಿದೆ ಅಂದ್ರೆ ಇಡೀ ಬ್ರಹ್ಮಾಂಡವೆಲ್ಲ ಕಾಂತಿಯಿಂದ ಹೊರ ಸೂಚಿದೆ, ಅಂದ್ರೆ ಬೆಳಕು ಚೆಲ್ತಿದೆ ಮಾಸ್ಟರ್ಸ್. ನೋಡಿ, ಆ ಆ ಚೆಲ್ಲಿದಂತ ಬೆಳಕು ನಮ್ಮ ತಲೆಯ ಮುಖಾಂತರ, ಆ ರಂಧ್ರಗಳ ಮುಖಾಂತರ ವಿಶ್ವ ಪ್ರಾಣಶಕ್ತಿ ಶರೀರವೆಲ್ಲ ಆ ನರಗಳ ಮುಖಾಂತರ ಪ್ರವೇಶ ಮಾಡ್ತಿದೆ ಅಂತೆ ಮಾಸ್ಟರ್ಸ್. ಸೊ ಕಣಕಣದಲ್ಲೂ ಭಗವಂತನ ಅಚ್ಚ ಹಾಕಿದಂತೆ ಭಾಸವಾಗುತ್ತದೆ. ಆವಾಗ ನಮಗ್ ಗೊತ್ತಾಗ್ತೈತಿ, ಹೋ ನನ್ನೊಳಗೆ ನನ್ನ ಭಗವಂತನ ಪ್ರವೇಶ ಆಗ್ತಾ ಇದೆ. ಯಾಕಂದ್ರೆ ಆ ಕಾಂತಿ ಅದಕ್ಕೆ ಎಷ್ಟು ಶಕ್ತಿ ಇದೆ ಅಂದ್ರೆ ಮಾಸ್ಟರ್ಸ್, ಅದು ನಮ್ಮ ನರನಾಡಿಗಳಲ್ಲಿ ಭಗವಂತ ಅನ್ನುವಂತ ಆ ಥಾಟ್ ಆಗ್ತಿದೆ ಅಂತೆ ಮಾಸ್ಟರ್ಸ್. ನೋಡಿ ಎಷ್ಟು ಅದ್ಭುತವಾದದ್ದು. ನೋಡಿ, ಅವಾಗಿರೋದಕ್ಕೂ ಇವಾಗಿರೋದಕ್ಕೂ ನಾವ್ ಎಷ್ಟು ಚೇಂಜ್ ಆಗ್ತೀವಿ ಅಲ್ವಾ. ನೋಡಿ, ನಿನ್ನೆ ಧ್ಯಾನ ಮಾಡಿ ಎದ್ದ ಮೇಲೆ ಹೊಸ ಪ್ರಪಂಚನ ನೋಡ್ದಂಗ ಆಗ್ತಿದೆ. ಭಗವಂತ ನೋಡಿದ್ರೆ ತುಂಬಾ ಖುಷಿ ಆಗ್ತಿದೆ ಅಲ್ಲ ಮಾಸ್ಟರ್. ಸೊ ಅದೇ ರೀತಿ ನಮಗೆ ಪ್ರಾಣಶಕ್ತಿ ಎಂಟ್ರಿ ಹಾಕೋತಾ ಹೋದಂಗೆ ನಮ್ಮಲ್ಲಿ ಭಕ್ತಿನೂ ಜಾಸ್ತಿ ಆಗ್ತೈತಿ ಮಾಸ್ಟರ್ಸ್. ನಿಮ್ಮ ಮಾತು ಈಗ ನಿಜವಾಯ್ತಂತೆ. ಯಾಕಂದ್ರೆ ನಾನು ಅದನ್ನ ಅನುಭವಿಸಿದ್ಮೇಲೆ ನಂಗೆ ಇವಾಗ ಸತ್ಯ ಅಂತ ಗೊತ್ತಾಯ್ತು ಮಾಸ್ಟರ್ಸ್. ಕುಳಿತಲ್ಲಿ ಇಡೀ ಬ್ರಹ್ಮಾಂಡವನ್ನು ಕಣ್ಣು ಮುಂದೆ ತೋರಿಸಿದಾಗ ಅಗಾಧ ಅಚ್ಚರಿಗೆ ವರ್ಣಿಸಲು ಅಥವಾ ತುಡಿಯುವ ಮನದ ಸಾಲುಗಳು ಕಂಠದಲ್ಲಿಯೇ ಮಿಂದಿವೆ. ಪರಮಾತ್ಮ ನನಗೆ ಯಾವ ರೀತಿ ಅಂದ್ರೆ ಮಾಸ್ಟರ್ಸ್, ಮೇಲಿನ ಎಲ್ಲ ಗ್ರಹಗಳನ್ನು ತೋರಿಸಿದ್ರು. ಇಡೀ ಬ್ರಹ್ಮಾಂಡ ಯಾವ ರೀತಿ ನಮ್ಮ ಭೂಮಿ ಇದೆ ಅಂತೇಳಿ ಅದು ಒಮ್ಮೆ ನನ್ನ ಕಣ್ಮುಂದೆ ಬಂದಾಗ, ಇಷ್ಟು ದೊಡ್ಡದಾ ಅಂತೇಳಿ ಕ್ವಶನ್ ಮಾರ್ಕ್ ಬಿಟ್ರೆ ಬೇರೆ ಏನು ಆನ್ಸರ್ ಬರ್ತಾ ಇರ್ಲಿಲ್ಲ ಮಾಸ್ಟರ್ಸ್. ಅವಾಗ ಎಷ್ಟು ಆಶ್ಚರ್ಯ ಆಯ್ತು. ಅದನ್ನ ಹೇಳಕ್ಕೂ ವರ್ಣಿಸಕ್ಕೂ ಆಕ್ಚುಲಿ ಬರ್ತಾ ಇಲ್ಲ ಮಾಸ್ಟರ್ಸ್. ಇಡೀ ಬ್ರಹ್ಮಾಂಡ ನಾನು ನೋಡಿದೆ ಮಾಸ್ಟರ್ಸ್ ಕಣ್ ಮುಂದೆನೆ. ಎಷ್ಟು ದೊಡ್ಡದಾಗಿದೆ ಬ್ರಹ್ಮಾಂಡ ಅಂತ ಹೇಳಿ.
ಆಮೇಲೆ ಏನಾದ್ರು ಅದ್ರ ಬಗ್ಗೆ ಹೇಳ್ಬೇಕು ಮಾತಾಡ್ಬೇಕು ಅಂದ್ರೆ ಅವಾಗ ಗಂಟ್ಲೆಲ್ಲ ಪದಗಳೆಲ್ಲ ಸಿಕ್ಕಾಕೊಂಡಿದ್ದು ಮಾಸ್ಟರ್ಸ್. ಆ ರೀತಿ ನನ್ಗೆ ವರ್ಣನೆಗೂ ಅದ್ ಸಿಗಲೇನೆ ಇಲ್ಲ ಮಾಸ್ಟರ್ಸ್. ಬ್ರಹ್ಮಾಂಡ ಬಗ್ಗೆ ವರ್ಣನೆ ಮಾಡ್ಬೇಕು ಅಂತಂದ್ರೆ ಮಾಸ್ಟರ್ಸ್ ಎಷ್ಟೋ ಪ್ರಶ್ನೆಗಳು ಕಾಡುತ್ತಿವೆ ತಂದೆ. ಆದರೆ ಸುಮ್ಮನಿರದ ಸಾವಿರಾರು ಆಲೋಚನೆಗಳಲ್ಲಿ ನಿಗೂಢವಾಗಿ ನೀವು ಎಲ್ಲದಕ್ಕೂ ಉತ್ತರವಾಗಿದ್ದೀರಿ ನೋಡಿ ಮಾಸ್ಟರ್ಸ್. ನಾನು ಎಷ್ಟೋ ಸಾರಿ ಸುಮ್ಮ ಕೂತ್ರು ಬರೇ ಇವಾಗ ಧ್ಯಾನದಲ್ಲಿ ಬರುವಂತ ಥಾಟ್ಸ್ಗಳನ್ನ ಸಾವಿರಾರು ಆಲೋಚನೆ ಬಂದಿತ್ತು ಮಾಸ್ಟರ್ಸ್. ಅವಾಗೆಲ್ಲ ಪ್ರತಿಯೊಂದಕ್ಕೂ ನಾನು ಕ್ವಶನ್ ಮಾಡ್ತಾ ಹೋದ್ರೆ ಆ ಕಡೆಯಿಂದ ಎಲ್ಲ ಉತ್ತರ ಬರಕ್ ಚಾಲು ಆಯ್ತು ಮಾಸ್ಟರ್ಸ್. ಅದೊಂದು ದೊಡ್ಡ ಮಿರಾಕಲ್ ಅನ್ಸಿತ್ತು. ಇದೇನಪ್ಪ ಇದೆಲ್ಲ ಹಿಂಗ್ ಹೌ ಇಸ್ ಪಾಸಿಬಲ್ ಅಂತೇಳಿ ಅನ್ಸಿತ್ತು ಮಾಸ್ಟರ್ಸ್. ಏನಾದ್ರೂ ಒಂದು ಕ್ವಶನ್ ಕೇಳಿದ್ರೆ ಸಾಕು, ಅದಕ್ಕೆಲ್ಲ ಪಟ ಅಂತೇಳಿ ಉತ್ತರ ಹೇಳ್ತಿದ್ರು ಮಾಸ್ಟರ್ಸ್. ಅದು ಯಾವ ರೀತಿ ಅಂದ್ರೆ ಒಂಥರ ಅಮ್ಮ ಮಗುನ ಊಟ ಮಾಡಿಸ್ತಾ ಕಥೆ ಹೇಳ್ತಾರಲ್ಲ ಮಾಸ್ಟರ್ಸ್, ಆ ರೀತಿ. ಅಪ್ಪ ಆ ಕಥೆ ಹೇಳೋದನ್ನ ಬಿಟ್ಟು ಹೊರಗ್ ಬರೋದಕ್ಕೆ ಆಗ್ತಿರ್ಕಿಲ್ಲ ಮಾಸ್ಟರ್. ಅಷ್ಟೊಂದು ಖುಷಿ ಆಗ್ತದೆ. ಯಾಕೆಂದ್ರೆ ಅವ್ರು ಹೇಳುವಂತ ಮಾತು ಯಾವ ರೀತಿ ಅಂದ್ರೆ ಅಷ್ಟೊಂದು ಸ್ಮೂತ್ ಆಗಿ, ಅಷ್ಟೊಂದು ನಯವಾಗಿ ಒಂದು ಸಣ್ಣ ಮಕ್ಕಳಿಗೆ ಹೇಳ್ಕೊಡೋ ತರ ಹೇಳ್ಕೊಡ್ತಾ ಇದ್ರು. ಹೇಳ್ತಾರೆ ಮಾಸ್ಟರ್ಸ್. ಇವು ಹಾಗೆ ಅದೇ ರೀತಿ ಹೇಳ್ತಾರೆ ಮಾಸ್ಟರ್ಸ್. 10 ಕ್ವಶನ್ ಕೇಳಿದ್ರು ಬಯೋದಿಲ್ಲ ಮಾಸ್ಟರ್ಸ್. ಸಮ್ಮತಿಸಿದ್ದೀರಿ, ಸಮ್ಮತಿಸಲಿಲ್ಲ, ಬೇಡಿಕೊಳ್ಳಲಿಲ್ಲ, ಶರಣಾಗಲೇ ಇಲ್ಲ. ಏನೇ ಮಾಡಿದರೂ ನಿಮ್ಮ ಆದರ್ಶ ಅರಿಯದೆ ಹೋದೆ ನೋಡಿ ಮಾಸ್ಟರ್ಸ್. ಒಂದ್ಸತಿನ ಅವ್ರ ಹತ್ರ ಹಿಂಗ ಅಂತೆ ಭಗವಂತ ಅಂತೆ ಕೇಳಿಲ್ಲ. ಒಂದ್ಸತನ ಅವ್ರ ಹತ್ರ ಬೇಡ್ಕೊಳ್ಳೇ ಇಲ್ಲ ಮಾಸ್ಟರ್ಸ್. ಮತ್ತೆ ಒಂದ್ಸತನ ಅವ್ರಿಗೆ ಶರಣಾಗೂ ನಡೀಲಿಲ್ಲ ಮಾಸ್ಟರ್ಸ್. ಯಾಕಂದ್ರೆ ನಂಗೆ ಅವ್ರ ಬಗ್ಗೆ ಏನು ಗೊತ್ತಿರಕ್ಕಿಲ್ಲ ಮಾಸ್ಟರ್ಸ್. ಆದ್ರೆ ನೋಡಿ ಅವ್ರ ಮನಸ್ಸು ಎಂತ ದೊಡ್ಡದು. ಏನು ಕೇಳಿಲ್ಲ, ಏನ್ ಮಾಡಿಲ್ಲ, ಏನ್ ಬೇಡಿಲ್ಲ. ಆದ್ರೂ ಅಂದ್ರೆ ಅವ್ರ ಬಗ್ಗೆ ಅವ್ರ ಆದರ್ಶ ಅನ್ನೋದನ್ನ ತಿಳ್ಕೊಳಕ್ಕೂ ಹೋಗ್ಲಿಲ್ಲ ಮಾಸ್ಟರ್ಸ್. ವೇದಾಂತಗಳಲ್ಲಿ ಕೇದ ನಿಮ್ಮ ಪ್ರತಿಭೆಗೆ ನನ್ನ ಅಂತರಾತ್ಮ ತಿಳಿಲ್ಲ. ಎಷ್ಟೋ ಹಿಂದಿನ 12ನೇ ಶತಮಾನದಾಗ ಹೋದಂತ ಈ ಎಲ್ಲ ದೃಶ್ಯಗಳನ್ನ ಒಂದ್ಸತಿನೂ ಅವ್ರು ವೇದ ಪಠನೆ ಮಾಡಿಲ್ಲ, ಕೇಳಿಲ್ಲ ಮಾಸ್ಟರ್ಸ್. ಪಂಚಭೂತಗಳನ್ನು ಅರಿಯಲು ಈ ಶರೀರಕ್ಕೆ ಪಂಚೇಂದ್ರಿಯಗಳನ್ನು ನೀಡಿದ್ದೀರಿ. ಅಂದ್ರೆ ನೋಡಿ, ಕಣ್ಣು, ಮೂಗು, ಬಾಯಿ ಇವೆಲ್ಲವೂ ನಮ್ಗೆ ಭಗವಂತ ಕೊಟ್ಟಾನ. ಇಲ್ದವ್ರು ಪಾಪ ಏನೆಲ್ಲಾ ಮಾಡ್ತಾರೋ. ನಾವ್ ಇದ್ದವ್ರು ಏನು ಉಪಯೋಗ ಅಲ್ವಾ ಮಾಸ್ಟರ್ಸ್? ಬರೇ ಟಿವಿ ನೋಡಿ, ಮೊಬೈಲ್ ನೋಡಿ ನಮ್ಮ ಜೀವನನ ಹಾಳು ಮಾಡ್ಕೋಕಿತ್ತ ಭಗವಂತನಿಗೋಸ್ಕರ ಮೀಸಲಿಡಬೇಕು, ಧ್ಯಾನಕ್ಕೋಸ್ಕರ ಮೀಸಲಿಡಬೇಕು ಮಾಸ್ಟರ್ಸ್. ಆದರೆ ಎಲ್ಲವನ್ನು ಕರ್ಣಿಸಿ ಏಕೆ ಮನಸ್ಸನ್ನು ಭಗವಂತ ಶುದ್ಧೀಕರಿಸದೆ ಬಿಟ್ಟಿದ್ದೀರಿ ಅಲ್ವಾ ಮಾಸ್ಟರ್ಸ್? ಇದೊಂದೇ ನಾನು ಕ್ವಶನ್ ಕೇಳೋದು. ಎಲ್ಲಾ ಮಾಡಿದ್ದೀರಿ, ಎಲ್ಲಾ ಕೊಟ್ಟಿದ್ದೀರಿ ಬರೋಬರೈತಿ, ಯಾಕ ಮನ್ಸನ್ನ ಸ್ವಚ್ಛ ಮಾಡಿ ನೀವು ಕಳಿಸ್ಲಿಲ್ಲ? ಒಂದ್ ಆಲೋಚನೆ ಮಾಡಿದ್ರ 10 ಆಲೋಚನೆ ಯಾಕೆ ಬರ್ತಾವ ಭಗವಂತ? ಅದೊಂದು ಶುದ್ಧ ಮಾಡಿ ಕೊಟ್ಟಿದ್ರೆ ಎಷ್ಟು ಎಲ್ರೂ ಬೇಗನೆ ಭಗವಂತ ನೋಡ್ಬೋದಿತ್ತು. ಎಷ್ಟೋ ಮಂದಿ ಸಫರ್ ಆಗ್ತಾರು, ನಂಗೆ ಎಕ್ಸ್ಪೀರಿಯನ್ಸ್ ಆಗ್ಲಿಲ್ಲ ಅಂತ ಹೇಳಿ. ಅವ್ರಿಗೆ ಯಾರಿಗೂ ಬೇಜಾರಾಗ್ತಿರ್ಕಿಲ್ಲ ಮಾಸ್ಟರ್ಸ್ ಅಂತ ಪದೇ ಇದನ್ನೇ ಕ್ವಶನ್ ಕೇಳ್ತಾ ಇದ್ದೆ ಮಾಸ್ಟರ್ಸ್. ನಿಮ್ಮ ಬಗ್ಗೆ ತಿಳಿಯದ, ನಿಮ್ಮ ಬಗ್ಗೆ ಅರಿಯದ ಈ ದೇಹ ತುಂಬಾ ದುಃಖದಿಂದ ತುಂಬಿಕೊಂಡಿದೆ. ಒಮ್ಮೊಮ್ಮೆ ಅನಿಸುತ್ತೆ ಮಾಸ್ಟರ್ಸ್, ಯಾಕೆ ನಾನು ಈ ರೀತಿ ತಪ್ಪು ಮಾಡಿದೆ? ಯಾಕೆ ಅವ್ರ ಬಗ್ಗೆ ನಾನು ತಿಳ್ಕೊಳ್ಳೋದಕ್ಕೆ ಹೋಗ್ಲಿಲ್ಲ? ಯಾಕೆ ನಾನು ಅವ್ರ ಬಗ್ಗೆ ಅರ್ಥಕೊಳ್ಳೋಕ್ ಹೋಗ್ಲಿಲ್ಲ ಅಂತ ಹೇಳಿ ಮಾಸ್ಟರ್ಸ್. ಮೊದಲೇ ಮನಸ್ಸನ್ನು ಶುದ್ಧೀಕರಿಸಿದ್ದರೆ ನನ್ನ ರಾಮಕೃಷ್ಣ ಹರಿಗೆ ಈ ರೀತಿಯ ಪ್ರಶ್ನೆಗಳ ಸುರಿಮಾಲೆಯನ್ನು ಕೇಳುತ್ತಿರ್ಲಿಲ್ಲ ತಂದೆ ಅಲ್ವಾ ಮಾಸ್ಟರ್ಸ್? ನನ್ನೊಬ್ಬರಿಗೆಲ್ಲ ಎಲ್ಲರಿಗೂ ಕೂಡ ನಮ್ಗೆ ಬರ್ತಾನೆ ಭಗವಂತ ಮನಸ್ಸನ್ನ ಸ್ವಚ್ಛವಾಗಿ ಮಾಡಿ ಕಳಿಸಿದ್ರೆ ನಾವ್ ಯಾರು ಭಗವಂತನಿಗೆ ಕ್ವಶನ್ ಮಾರ್ಕ್ ಹಾಕಿರ್ಕಿಲ್ಲ ಅಲ್ವಾ ಮಾಸ್ಟರ್ಸ್? ಈ ಜೀವನದ ಜಡತ್ವದಲ್ಲಿ ಈ ಸಂಬಂಧವನ್ನು ಅರಿಯದೆ ಹೋದೆ ನಿಜವಾಗ್ಲು ಮಾಸ್ಟರ್ಸ್. ನಾವು ಭಗವಂತನಿಗೂ ನಮಗೂ ಈ ಸಂಬಂಧ ನಾವ್ ಯಾರು ಅರಿಯೋದಕ್ಕೆ ಹೋಗಂಗಿಲ್ಲ. ಆದ್ರೆ ಮೊಬೈಲ್ ಅಲ್ಲಿ ವಾಟ್ಸಪ್ ಮಾತ್ರ ನೋಡದೆ ಇರೋದಕ್ಕಾಗೋದಿಲ್ಲ ಅಲ್ವಾ ಮಾಸ್ಟರ್? ಸೊ ಹಾಗಾಗಿ ಈ ಜೀವನದಲ್ಲಿ ನಾವು ಭಗವಂತನನ್ನ ಅರಿಬೇಕು, ಧ್ಯಾನದ ಬಗ್ಗೆ ನಾವೆಲ್ಲರೂ ತಿಳ್ಕೋಬೇಕು ಮಾಸ್ಟರ್ಸ್. ಸೊ ಈಗಲೇ ಕ್ಷಮೆಯಾಚಿ ಬೇಡಿವೆ ತಂದೆ, ನನ್ನನ್ನು ಕ್ಷಮಿಸಿ ಪರಮಾತ್ಮ. ಇವಾಗ್ಲೇ ನಿಮಗೆ ಬೇಡ್ತಾ ಇದ್ದೀನಿ, ನನ್ನನ್ನ ಕ್ಷಮಿಸ್ಬಿಡಿ. ಇದೊಂದ್ ಸಾತಿ ಇನ್ಮೇಲೆ ಈ ತಪ್ಪನ್ನ ಮಾಡಂಗಿಲ್ಲ. ನಾನು ಎಲ್ಲರ ಬಗ್ಗೆ ತಿಳಿತಾ ಹೋಗ್ತಿದ್ದೆ, ತಿಳ್ಕೊತಾ ಹೋಗ್ತೀನಿ ಮಾಸ್ಟರ್ಸ್. ಎಲ್ಲಾನು ಕಲಿತೀನಿ, ಎಲ್ಲವನ್ನು ಕಲಿತು ತಿಳಿ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಇದೀನಿ ಮಾಸ್ಟರ್. ಸೊ ಮ್ಯಾಮ್ ಟೈಮ್ ಆಗಿರ್ಬೇಕು ಬಹುತೇಕ್ರಿ. ಗೀತಾ ಮೇಡಮ್ ಮ್ಯೂಟ್ ಆಗಿದೆ.
ಓ ಸಾರಿ ಥ್ಯಾಂಕ್ ಯು ಭಾರತಿ ಮ್ಯಾಮ್. ಓಕೆ. ಮ್ಯಾಮ್ ಸಮಯ ಆಗಿದೆ, ಬಟ್ ಕ್ಲಾಸ್ ತುಂಬಾ ಚೆನ್ನಾಗಿತ್ತಲ್ಲ, ಸಮಯ ಆಗಿದೆ ಅಂತ ಹೇಳಲಿಲ್ಲ ನಾನು. ಹಾ ಯಾಕೆಂದ್ರೆ ಅದೇ ರೀ, ಮತ್ತೆ ಕಂಟಿನ್ಯೂ ಮಾಡಿದ್ರೆ ಇನ್ನೂ ಬಹಳ ಕಂಟಿನ್ಯೂ ಮಾಡ್ದಾಗ್ತೈತ್ರಿ. ಹಾ ಮ್ಯಾಮ್, ಟೈಮ್. ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ಮ್ಯಾಮ್, ಹಾಗಾದ್ರೆ ನೆಕ್ಸ್ಟ್ ಮಂತ್ ಅಲ್ಲಿ. ಹಾ ಓಕೆ ಮ್ಯಾಮ್, ನೀವ್ ಯಾವಾಗ ಅವಕಾಶ ಕೊಟ್ರೆ ಅವಾಗ ಕಂಟಿನ್ಯೂ ಮಾಡ್ತೀನಿ ಮ್ಯಾಮ್. ಎಸ್, ಖಂಡಿತ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇವತ್ತು ಗುರು ಪೂರ್ಣಿಮೆ ವಿಶೇಷತೆ ಇರೋದ್ರಿಂದ ಅವ್ರ ಬಗ್ಗೆ ಮಾಹಿತಿಯನ್ನು ಕೊಟ್ರಿ. ಅವ್ರು ಯಾವ ರೀತಿ ನಿಮಗೆ ಆಟೋ ರೇಟಿಂಗ್ ಮಾಡ್ಲಿಕ್ಕೆ ಹೆಲ್ಪ್ ಆಯ್ತು, ನೀವ್ ಅದನ್ನ ಯಾವ ರೀತಿ ತಗೊಂಡ್ರಿ ಅಂತೇಳಿ ಅತ್ಯುತ್ತಮವಾದ ಮಾಹಿತಿ ಜೊತೆಗೆ ಅವರು ಈಗ ಏನು ಒಂದು ಪುಸ್ತಕವನ್ನು ಕಂಪ್ಲೀಟ್ ಮಾಡಿದಿರಾ, ತದನಂತರ ಇವಾಗ 2ನೇ ಪುಸ್ತಕವನ್ನು ತಗೊಂಡಿದ್ದೀರಾ. ಆ ಪುಸ್ತಕವನ್ನು ಸಹ ಆದಷ್ಟು ಬೇಗ ಬಂದು ಎಲ್ಲ ಧ್ಯಾನಿಗಳ ಕೈಗೆ ಸೇರ್ಲಿ ಅಂತ ನಮ್ಮ ಮ್ಯಾಮ್. ಥ್ಯಾಂಕ್ ಯು ಸೋ ಎಸ್ ಮಚ್ ಮ್ಯಾಮ್. ಮ್ಯಾಮ್. ಎಸ್ ಮ್ಯಾಮ್.